ಆತ್ಮೀಯರೇ, ಅನಾಲಿಟಿಕಲ್ ಮೀ ಚಾನಲಿನಲ್ಲಿ ಇವತ್ತು ನಾನು GPSTR ಪರೀಕ್ಷೆಗೆನ್ನೇ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ಅದು ಮತ್ತು TET ಎರಡಕ್ಕೂ ಸಂಬಂಧಪಟ್ಟಂತಹ ರಸಾಯನಶಾಸ್ತ್ರದ ವಿಭಾಗವನ್ನು ನಾನು ತಗೊಳ್ತಾ ಇದ್ದೇನೆ. ಸಿಲೆಬಸ್ ನಿಮಗೆ TETಗೂ ಮತ್ತು ಇದಕ್ಕೂ ಸೇಮ್ ಇರ್ತದೆ, ಬಟ್ ಅದರಲ್ಲಿ ನಿಮಗೆ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಲೋ ಲೆವೆಲ್ ಅಲ್ಲಿ ಕೇಳಬಹುದು, ವಿಷಯ ಅಷ್ಟೇ. ಓಕೆ, ನಾನು ಇದರಲ್ಲಿ GPSTRಗೆ ಸಿಲೆಬಸ್ ಹೇಗೆ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಅದು ಕೂಡ ರಸಾಯನಶಾಸ್ತ್ರದಿಂದ ಪ್ರಾರಂಭ ಮಾಡಿದ್ದೇನೆ. ಆಕ್ಚುಲಿ ನಾನು ಕಳೆದ ವರ್ಷವೇ ನಾನು ಫಿಸಿಕ್ಸಿನ ತುಂಬಾ ಪಾಠಗಳನ್ನು ಸಿಲೆಬಸ್ ಪ್ರಕಾರ ಹಾಕಿದ್ದೇನೆ. ಹಾಗಾಗಿ GPSTRಗೆ ಹೋಗಿ ನೀವು ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಫಿಸಿಕ್ಸಿನ ಬಹಳಷ್ಟು ಪಾಠಗಳು ಸಿಗ್ತದೆ. ಫಿಸಿಕ್ಸ್ ಅಂತ ಹಾಕಿದ್ರು ಅದರಲ್ಲಿ ತುಂಬಾ ಲೆಸನ್ಸ್ ಸಿಗ್ತದೆ ನಿಮಗೆ. ಪ್ಲಸ್ ನಾನು ಸುಮಾರು 510ರಷ್ಟು ವಿಡಿಯೋಗಳನ್ನ ಹಾಕಿದ್ದೇನೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ನಿಮಗೆ ಖಂಡಿತವಾಗಿ ಅದರಿಂದ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಆಗ್ತದೆ. ತುಂಬಾ ಜನ GPSTR ನನ್ನ ವಿಡಿಯೋಗಳನ್ನು ನೋಡಿ ಪಾಸ್ ಆದದ್ದನ್ನು ನನಗೆ ಹಾಕಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದಕ್ಕಿಂತ ಮೊದಲು. ಹಾಗೆ ಈ ಸತಿ ನೀವು ಬರಿತಾ ಇದ್ದೀರಿ, ಖಂಡಿತವಾಗಿ ನೀವು ಕೂಡ ಪಾಸ್ ಆಗ್ತೀರಿ. ಒಳ್ಳೆ ಅಂಕಗಳನ್ನು ಪಡೀರಿ, ಚೆನ್ನಾಗಿ ಬರೀರಿ. ಇದು ಬರೀ GPSTR ನವರಿಗೆ TET ಅವರಿಗೆ ಮಾತ್ರ ಅಲ್ಲ, KS, RRB ಯಾವ ಪರೀಕ್ಷೆಗೆ ಬರೆಯುವುದಾದ್ರೂ ನಿಮಗೆ ಇದರಲ್ಲಿದ್ದಂತಹ ವಿಷಯಗಳು ಖಂಡಿತ ಬೇಕಾಗ್ತದೆ. ನಾನು ಸಾಧ್ಯ ಆದಷ್ಟು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತೇನೆ. ಮತ್ತು ನಾನು ಇದರಲ್ಲಿ ತುಂಬಾ ಶಾರ್ಟ್ ಆಗಿ ಕೊಡ್ತಾ ಇದ್ದೇನೆ, ಯಾಕಂದ್ರೆ ನಾನು ಆಲ್ರೆಡಿ ಈ ಪರಮಾಣುವಿನ ಬಗ್ಗೆ ಅದರ ಸಿದ್ಧಾಂತಗಳ ಬಗ್ಗೆ ಎಲ್ಲ ನಾನು ಕನ್ನಡದಲ್ಲಿ ವಿಡಿಯೋಗಳನ್ನ ಹಾಕಿದ್ದೇನೆ. ಕನ್ನಡ ಭಾಷೆಯಲ್ಲಿ ಮಾತ್ರ ಇದೆ ಅದರಲ್ಲಿ. ಹಾಗಾಗಿ ನಾನು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿಗೆ ಎಷ್ಟೆಷ್ಟು ಕೇಳ್ತಾರೆ ಅಷ್ಟು ಮಾತ್ರ ಹಾಕ್ತಾ ಹೋಗಿದ್ದೇನೆ. ನಿಮಗೆ ಮತ್ತಷ್ಟು ವಿವರಣೆಗಳು ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ಆ ಪಾಠಗಳನ್ನು ನೋಡ್ಕೊಳ್ಳಿ. ಅದರಲ್ಲಿ ತುಂಬಾ ವಿಷಯಗಳಿದೆ ನಿಮಗೆ ನೋಡ್ಕೊಳ್ಳುವಂಥದ್ದು. ಓಕೆ, ಅಂತ ಆ ವಿಡಿಯೋಗಳನ್ನೆಲ್ಲವೂ ಕೂಡ ಗಮನಿಸಿ. ಈಗ ಸಬ್ಸ್ಕ್ರೈಬ್ ಮಾಡ್ತಾ ಇರುವವರಿಗೂ ಬಹುಶಃ ಅದನ್ನು ನೋಡಿಲ್ಲ, ಖಂಡಿತವಾಗಿ ನೋಡಿ ಅದನ್ನು. ಓಕೆ, ನಾನು ಈ ಫಸ್ಟ್ ಲೆಸನ್ ನಲ್ಲಿ ನಾನು ಆದಷ್ಟು ಮಾಡಿ ನಿಮ್ಗೆ ಸಿಲೆಬಸ್ ಅಲ್ಲಿ ಅಲ್ಲಿ ಟಾಪಿಕ್ ಕೊಟ್ಟಿದಾರಲ್ಲ ಅವರು ಅದೇ ತರನೇ ಹಾಕ್ತಾ ಹೋಗಿದ್ದೇನೆ. ಆದ್ರೆ ಕೆಲವೊಂದಷ್ಟು ಒಂದಕ್ಕೊಂದು ಸಂಬಂಧ ಇಲ್ಲ, ಅಲ್ಲಿ ಮೊದಲು ಯಾವುದೋ ನಂತರ ಯಾವುದೋ ಅಂತ ಹಾಕಿದ್ದಾರೆ. ನಾನು ಸ್ವಲ್ಪ ಆರ್ಡರ್ ಅಲ್ಲಿ ತಗೊಂಡು ಟಾಪಿಕ್ಗಳು ಸಬ್ ಟಾಪಿಕ್ಗಳು ಸೇಮ್ ಇರ್ತದೆ, ಬಟ್ ನಾನು ಅದರ ಸ್ವಲ್ಪ ಆರ್ಡರ್ ವೈಸ್ ಹಾಕ್ತಾ ಇದ್ದೇನೆ. ನನಗೆ ವಿವರಣೆ ಕೊಡ್ಲಿಕ್ಕೂ ನಿಮ್ಗೆ ಈಸಿ ಆಗ್ತದೆ, ಪ್ಲಸ್ ನಿಮಿಗೂ ಒಂದಕ್ಕೊಂದು ಲಿಂಕ್ ಸಿಗ್ತದೆ. ಆ ಸಬ್ ಟಾಪಿಕ್ ಹೇಳ್ತಾ ಹೋಗುವಾಗ ನಿಮಗೆ ಈಸಿ ಆಗ್ತದೆ ಅರ್ಥ ಆಗ್ಲಿಕ್ಕೆ. ಓಕೆ, ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಆಗಿ ಹಾಕಿ. ಇಷ್ಟು ಸಣ್ಣ ಪ್ರಶ್ನೆ ಕೇಳುವುದಾ, 8th ಸಬ್ಜೆಕ್ಟ್ ಅಂತೆಲ್ಲ ನೀವು ಯೋಚನೆ ಮಾಡೋದು ಬೇಡ, ಖಂಡಿತವಾಗಿ ಹಾಕಿ. ಅಥವಾ ನಿಮಗೆ ಯಾವ್ದಾದ್ರು ನಾನು ಹೇಳದೇ ಇದ್ದ ವಿಷಯಗಳು ನಿಮಗೆ ಎಲ್ಲಿಯಾದ್ರೂ ಅದರಲ್ಲಿ ಬೇಕು ಅಂತ ಇದ್ರೆ ಅದನ್ನು ಕೂಡ ಹಾಕ್ಬಹುದು. ಓಕೆ, ಇದರಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಆಟಮ್ ಅದರಲ್ಲಿ ಡಾಲ್ಟನ್ನ ಸಿದ್ಧಾಂತದಿಂದ ಪ್ರಾರಂಭ ಮಾಡ್ಕೊಳ್ತೇನೆ. ಡಾಲ್ಟನ್ನ ಸಿದ್ಧಾಂತವನ್ನು ಇದರಲ್ಲಿ ವಿವರಿಸ್ತೇನೆ. ಉಳಿದ ಸಿದ್ಧಾಂತಗಳು ಮತ್ತು ಮಾಡೆಲ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇದರಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಆಟಮಿನಲ್ಲಿ ಪರಮಾಣು ಸಂಖ್ಯೆ ಅಂದ್ರೆ ಏನು, ಪರಮಾಣು ರಾಶಿ ಅಂದ್ರೆ ಏನು, ಮಾಸ್ ಯೂನಿಟ್ ಅಂದ್ರೆ ಏನು, ಅವಗಾಡ್ರೋ ನಂಬರ್, ಮೋಲ್ ಕಾನ್ಸೆಪ್ಟ್, ಅನಂತರ ಐಸೋಬಾರ್, ಐಸೋಟೋಪ್, ಐಸೋಟೋನ್ಸ್ ಅಂಡ್ ಐಸೋ ಇಲೆಕ್ಟ್ರಾನಿಕ್ ಅಂಡ್ ಧಾತುವಿನ ಸಂಕೇತ ಎಲಿಮೆಂಟ್ ಸಿಂಬಲ್ಗಳನ್ನು ಸಹಿತವಾಗಿ ನಾನು ಇದರಲ್ಲಿ ಹಾಕ್ತೇನೆ. ಎಲ್ಲ ಎಲಿಮೆಂಟಿನದ್ದು ಅಂತಲ್ಲ, ನಿಮಗೆ ಅದು ಹೇಗೆ ಬರೀತಾರೆ ಅನ್ನೋದನ್ನು ಸ್ವಲ್ಪ ಕಾನ್ಸೆಪ್ಟ್ ಕೊಡುದು. ಓಕೆ, ಅದರ ಬಗ್ಗೆ ಎಲ್ಲ ನಾನು ಹಾಕಿದ ಬೇರೆ ವಿಡಿಯೋಗಳಲ್ಲಿದೆ. ರಾಸಾಯನಿಕ ಸಂಕೇತಗಳು ಮತ್ತು ಸೂತ್ರಗಳು ಅಂತ ಹಾಕಿಯೇ ಇಡೀ ವಿಡಿಯೋ ಇದೆ, ಖಂಡಿತವಾಗಿ ಅದನ್ನು ನೋಡ್ಕೊಳ್ಳಿ ಡೌಟ್ ಬಂದ್ರೆ. ಸರಿಯಾ? ಓಕೆ, ಲೆಟ್ ಅಸ್ ಸ್ಟಾರ್ಟ್. ಪರಮಾಣುವಿನ ರಚನೆಯ ಬಗ್ಗೆ ಮೊದಲ ಸಿದ್ಧಾಂತವನ್ನು ಪರಿಚಯಿಸಿದವರು ಯಾರು, ಇವರ ಸಿದ್ಧಾಂತವೇನು, ಇವರ ಸಿದ್ಧಾಂತದ ಇತಿಮಿತಿಗಳೇನು, ಈ ತರದಲ್ಲಿ ನಿಮಗೆ ದೊಡ್ಡ ಕ್ವಶನ್ ಅನ್ನ ಕೇಳ್ತಾರೆ ಯಾವಾಗ್ಲೂ. ಓಕೆ, ಹಾಗಾಗಿ ಅದಕ್ಕೆ ಸರಿಯಾಗಿ ನಾನಿಲ್ಲಿ ಕೊಡ್ತಾ ಹೋಗ್ತೇನೆ. ಪರಮಾಣುವಿನ ರಚನೆಯ ಬಗ್ಗೆ ಮೊದಲ ಸಿದ್ಧಾಂತವನ್ನು ಪರಿಚಯಿಸಿದವರು ಜಾನ್ ಡಾಲ್ಟನ್. ಇವರು ಇಂಗ್ಲಿಷ್ ರಸಾಯನಶಾಸ್ತ್ರಜ್ಞ ಮತ್ತು ಇವರು ಆಕ್ಚುಲಿ ಹವಾಮಾನ ಶಾಸ್ತ್ರಜ್ಞ. ಇವರು ವಾತಾವರಣದ ಅನಿಲಗಳಲ್ಲಿ ತನ್ನ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ, ಅಂತಹ ಸಂದರ್ಭದಲ್ಲಿ ಇವರು ಬಹಳಷ್ಟು ಅದರ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇವರು ಪರಮಾಣು ಸಿದ್ಧಾಂತಗಳ ಬಗ್ಗೆ ಕೂಡ, ಅಂದ್ರೆ ಒಂದು ಪರಮಾಣುವಿಗೆ ಅನಿಲದ ಸಣ್ಣ ಘಟಕಗಳು ಯಾವ್ದಿರ್ತದೆ, ಅಣು ಇರ್ತದೆ, ಇದರ ಅಂದ್ರೆ ಒಂದು ಅತಿ ಸಣ್ಣ ಕಣ ಇರ್ತದಲ್ಲ, ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಅದನ್ನು ಮಾಡ್ತಾ ಮಾಡ್ತಾ ಅವರೊಂದು ಸಿದ್ಧಾಂತವನ್ನು ಮಂಡಿಸಿದ್ರು. ಓಕೆ, ಜಾನ್ ಡಾಲ್ಟನ್ ವಾಸ್ ಎನ್ ಇಂಗ್ಲಿಷ್ ಕೆಮಿಸ್ಟ್ ಅಂಡ್ meteorologist. He is credited with the first modern atomic theory based on his experiments with atmospheric gases. ಅವರು ಬರೇ ಸುಮ್ಮನೆ ಕೂತ್ಕೊಂಡು ಸಿದ್ಧಾಂತವನ್ನು ಮಾಡಿದ್ದಲ್ಲ, ಕೆಲವೊಂದಷ್ಟು ಅಂಶಗಳನ್ನು ಅವರು ಪ್ರಾಯೋಗಿಕವಾಗಿ ಮಾಡಿ ನಂತರ ಕಂಡು ಹುಡುಕಿದ್ದು. ಓಕೆ, ಹಾಗಾಗಿ ಈ ಅಂದ್ರೆ
ಎಕ್ಸಾಕ್ಟ್ ಆಗಿ ಅದನ್ನು ಹೇಳಲಿಕ್ಕೆ ಅವರಿಗೆ ಆಗ್ಲಿಲ್ಲ, ಬಟ್ ಅವರು ಕೆಲವು ಸಿದ್ಧಾಂತಗಳನ್ನು ಮಂಡಿಸಿದ್ರು, ಇದು ಹೀಗೆ ಇರಬಹುದು ಹೇಳುವಂತದ್ದನ್ನು ಹೇಳಿದ್ರು. ದ ಮೇನ್ ಪಾಯಿಂಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರೀಸ್ ಇದು ಯಾವುದೆಲ್ಲ ಅಂತ ನೋಡುವ. ಒಂದನೇದಾಗಿ, ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ ಮೈನ್ಯೂಟ್ ಇಂಡಿವಿಸಿಬಲ್ ಇಂಡಿಸ್ಟ್ರಕ್ಟಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ಅಂತ ಹೇಳಿದ್ದಾರೆ. ನಾನು ಇದನ್ನು ಹೇಳ್ತಾ ಇರುವಾಗ ಗಮನ ಕೊಟ್ಟು ಕೇಳಿ, ಯಾಕಂದ್ರೆ ಅಲ್ಲಿ ಮುಂದೆ ನಾನು ಲಿಮಿಟೇಷನ್ಸ್ ಹೇಳುವಾಗ ಈ ಸೆಂಟೆನ್ಸ್ಗಳು ಅಲ್ಲಿ ಸರಿಯಲ್ಲ ಹೇಳುವಂತದ್ದನ್ನು ಹೇಳ್ತಾ ಹೋಗ್ತೇನಲ್ಲ, ಅದಕ್ಕೋಸ್ಕರ ಇವರೇನು ಹೇಳಿದ್ದಾರೆ, ಧಾತುಗಳು ಪರಮಾಣುಗಳೆಂದು ಕರೆಯಲ್ಪಡುವ ಅತೀ ಸಣ್ಣದಾದಂತಹ ಅವಿಭಾಜ್ಯ ಮತ್ತು ನಾಶ ಮಾಡಲು ಸಾಧ್ಯವಾಗದ ಕಣಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಇನ್ನೂ ಹೆಚ್ಚು ವಿಭಜನೆ ಮಾಡ್ಲಿಕ್ಕೆ ಆಗದೇ ಇದ್ದಷ್ಟು ಸಣ್ಣ ಕಣಗಳನ್ನು ನಾವು ಪರಮಾಣುಗಳು ಅಂತ ಕರಿತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ಧಾತು ಅಥವಾ ಮೂಲ ವಸ್ತುಗಳು ಪರಮಾಣುಗಳು ಅಂತ ಕರೆಯಲ್ಪಡುವಂತಹ ಅತೀ ಸಣ್ಣದಾದದ್ದು, ಅವಿಭಾಜ್ಯ ಅಂದ್ರೆ ಮತ್ತೆ ವಿಭಜಿಸ್ಲಿಕ್ಕೆ ಆಗದೇ ಇರುವಂತಹ ಮತ್ತದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತಹ ಕಣಗಳನ್ನು ಅದು ಹೊಂದಿರ್ತದೆ ಅಂತ ಹೇಳಿದ್ದು. ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ ಮೈನ್ಯೂಟ್ ಇಂಡಿವಿಸಿಬಲ್ ಇಂಡಿಸ್ಟ್ರಕ್ಟಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ಅಂತ ಅವನ ಫಸ್ಟ್ ಸಿದ್ಧಾಂತ. ಅದರಲ್ಲೂ ಅದನ್ನು ಕೇಳ್ತಾರೆ, ಒಂದನೇ ಸಿದ್ಧಾಂತದಲ್ಲಿ ಒಂದನೇ ಅಂಶ ಯಾವುದು, ಎರಡನೇ ಅಂಶ ಯಾವುದು, ಅದು ಯಾಕೆ ತಪ್ಪು, ಈ ರೀತಿಯಲ್ಲೂ ಪ್ರಶ್ನೆ ಕೇಳಬಹುದು. ಹಾಗಾಗಿ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಅವರು ಏನನ್ನು ಹೇಳಿದ್ದು ಕ್ರಮ ಪ್ರಕಾರ ನೆನ್ಪಿಟ್ಕೊಳ್ಬೇಕು. ಓಕೆ, ಎರಡನೇದಾಗಿ ಏನ್ ಹೇಳಿದ್ರು, ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಟು ಈಚ್ ಅದರ್ ಅಂತ ಹೇಳಿದ್ರು. ದೇ ಹ್ಯಾವ್ ಸೇಮ್ ಮಾಸ್ ಅಂಡ್ ಸೈಜ್ ಅಂತ ಹೇಳಿದ್ದಾರೆ. ಇದು ಮುಂದಕ್ಕೆ ವ್ಯತ್ಯಾಸ ಆಗ್ತದೆ. ಒಂದು ಧಾತುವಿನ ಪರಮಾಣು ಒಂದಕ್ಕೊಂದು ಹೋಲ್ತದೆ. ಒಂದು ಧಾತು ತಗೊಂಡಿದ್ದೀರಿ, ಅದರಲ್ಲಿ ಯಾವ ಪರಮಾಣುವನ್ನು ತಕೊಂಡ್ರು ಅವುಗಳು ಒಂದೇ ಆಗಿರ್ತದೆ ಅಂತ ಅವ್ರು ಹೇಳಿದ್ದು. ಓಕೆ, ಮತ್ತು ಒಂದೇ ಗಾತ್ರವನ್ನು ಹೊಂದಿರ್ತವೆ, ಒಂದೇ ರಾಶಿಯನ್ನು ಹೊಂದಿರ್ತವೆ ಅಂತ ಹೇಳಿದ್ರು. ಅದು ಮುಂದಕ್ಕೆ ಬದಲಾಗಿದೆ. ಮೂರನೇದಾಗಿ ಏನ್ ಹೇಳಿದವರು, ವಿಭಿನ್ನ ಧಾತುಗಳ ಪರಮಾಣುಗಳು ಗುಣಲಕ್ಷಣಗಳಲ್ಲಿ ಭಿನ್ನವಾಗಿರ್ತವೆ ಮತ್ತು ವಿಭಿನ್ನ ದ್ರವ್ಯರಾಶಿ ಮತ್ತು ಗಾತ್ರಗಳನ್ನು ಹೊಂದಿರ್ತವೆ. ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರ್ ಇನ್ ಪ್ರಾಪರ್ಟೀಸ್ ಅಂಡ್ ಹ್ಯಾವ್ ಡಿಫರೆಂಟ್ ಮಾಸ್ ಅಂಡ್ ಸೈಜಸ್. ಇದು ಕರೆಕ್ಟೇ ಅಲ್ವಾ? ನೆಕ್ಸ್ಟ್ ನೋಡುವ, ಇನ್ನೊಂದೇನು ಹೇಳಿದ್ದವರು, ನಾಲ್ಕನೇದೇನು ಹೇಳಿದ್ದಾರೆ, ಪರಮಾಣುಗಳನ್ನು ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ನಾಶ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ, ಮತ್ತು ಇತರ ಧಾತುಗಳ ಪರಮಾಣುಗಳಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಇದು ಸರಿಯಾ ತಪ್ಪ ನೀವೇ ಯೋಚಿಸಿ. ಆಟಮ್ಸ್ cannot be created, destroyed or transformed into atoms of other elements ಅಂತ ಹೇಳಿದ್ದಾರೆ. Atoms cannot be created, destroyed or transformed into atoms of other elements ಅಂತ ಅವರದ ನಾಲ್ಕನೆಯ ಸಿದ್ಧಾಂತ. ಓಕೆ, ಪರಮಾಣುಗಳನ್ನ ರಚಿಸಲಾಗುವುದಿಲ್ಲ, ನಾಶ ಮಾಡ್ಲಿಕ್ಕಾಗುವುದಿಲ್ಲ, ಮತ್ತು ಇತರ ಧಾತುಗಳ ಪರಮಾಣುಗಳಾಗಿ ಅಂದ್ರೆ ಬೇರೆ ಧಾತುಗಳಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಹೇಳಿದ್ದು. ಇದು ನಾಲ್ಕನೆಯದ್ದು. ಓಕೆ, ಇದಿಷ್ಟನ್ನು ನೆನ್ಪಿಟ್ಕೊಳ್ಳೇಬೇಕು ನೀವು. ಈಗ ಕ್ವಶನ್ ಬಂತು, ಪರಮಾಣು ಸಿದ್ಧಾಂತ, ಡಾಲ್ಟನ್ನ ಪರಮಾಣು ಸಿದ್ಧಾಂತದಲ್ಲಿ ಒಳ್ಳೆಯ ಅಂಶಗಳು ಯಾವುದು? ಅಂದ್ರೆ ನಾವು ಆಮೇಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ, ಅಥವಾ ಅದು ಸರಿಯಾಗಿತ್ತು, ಅನಂತರ ಪ್ರಾಯೋಗಿಕವಾಗಿ ಬೇರೆಯವರು ಮಾಡುವಾಗಲೂ ಸರಿಯಾಗಿದ್ದದ್ದು ಅಂತ ಯಾವುದು ಅಂತ ಕೇಳಿದ್ದಾರೆ. ವಾಟ್ ಆರ್ ದ ಮೆರಿಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳ್ಬಹುದು. ಓಕೆ, ಡಾಲ್ಟನ್ನಿನ ಅಟಾಮಿಕ್ ಥಿಯರಿಯಲ್ಲಿ ಒಂದನೇ ಅಂಶ, ಒಳ್ಳೆಯ ಅಂಶ ಅಂದ್ರೆ ಈಗ ಕೂಡ ಹೌದಾಗಿರುವಂತದ್ದು ಯಾವುದು ಅಂದ್ರೆ ಬಹು ಅನುಪಾತಗಳ ನಿಯಮ. ಇದೆಲ್ಲ ಮುಂದೆ ಪಾಠ ಮಾಡ್ತಾ ಬರ್ತದೆ ನಿಮಗೆ. ದ್ರವ್ಯ ರಾಶಿಯ ಸಂರಕ್ಷಣೆಯ ನಿಯಮ ಆಲ್ರೆಡಿ ಗೊತ್ತಿದೆ ನಿಮಗೆ, ರಾಶಿ ಸಂರಕ್ಷಣೆಯ ನಿಯಮ ಇದೆಯಲ್ಲ, ಅದು ಸ್ಥಿರ ಅನುಪಾತಗಳ ನಿಯಮ ಅಂದ್ರೆ ಆ ವಸ್ತುಗಳಲ್ಲಿರುವಂತಹ ಸ್ಥಿರ ಅನುಪಾತಗಳ ನಿಯಮ, ಇವುಗಳನ್ನೆಲ್ಲ ಡಾಲ್ಟನ್ನ ಪರಮಾಣು ಸಿದ್ಧಾಂತ ಉಲ್ಲಂಘಿಸುವುದಿಲ್ಲ. ಇದು ಒಂದನೇ ಅಂಶ. ಅಂದ್ರೆ ದಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್ ಆರ್ ನಾಟ್ ವಯೋಲೇಟೆಡ್ ಬೈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. The law of multiple proportion, law of conservation of mass, the law of constant proportions are not violated by Dalton's atomic theory. ಅದು ಕರೆಕ್ಟ್ ಆಗಿದೆ. ಆ ಲಾಸ್ಗೆ ಅಥವಾ ನಿಯಮಗಳಿಗೆ ಇವನ ಸಿದ್ಧಾಂತ ಕರೆಕ್ಟ್ ಆಗಿದೆ. ಇದು ಒಂದನೇ ಅಂಶ, ಒಂದನೆಯ ಒಳ್ಳೆಯ ಅಂಶ ಅಥವಾ ಮೆರಿಟ್ಸ್ ಅಲ್ಲಿ ಬರುವಂತದ್ದು. ಎರಡನೇದ್ದೇನು ಅಂದ್ರೆ ಧಾತುಗಳು ಮತ್ತು ಸಂಯುಕ್ತಗಳ ನಡುವೆ ಇರುವಂತಹ ವ್ಯತ್ಯಾಸಗಳಿದೆಯಲ್ಲ, ಅದನ್ನು ಕಂಡುಹಿಡಿಯಲಿಕ್ಕೆ ಈ ಸಿದ್ಧಾಂತ ಆಧಾರವನ್ನು ಒದಗಿಸ್ತದೆ. ದ ಥಿಯರಿ ಪ್ರೊವೈಡ್ಸ್ ಎ ಬೇಸಿಸ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್. ಇದು ಕೂಡ ಸರಿಯಾಗಿದೆ. ಓಕೆ, ಇದು ಎರಡು ಮೆರಿಟ್ಸ್ ಇರುವಂತದ್ದು. ಇನ್ನು ಡಿಮೆರಿಟ್ಸ್ ಅಥವಾ ಡಾಲ್ಟನ್ನಿನ ಪರಮಾಣು ಸಿದ್ಧಾಂತಕ್ಕೆ ಕೆಲವು ಲಿಮಿಟೇಷನ್ಸ್ ಇದೆ.
ಅದರ ಮಿತಿಗಳಿದೆ. ಅಂದ್ರೆ ಅದು ಅವುಗಳನ್ನು ವಿವರಿಸ್ತಾ ಇಲ್ಲ. ಯಾವುದನ್ನು ವಿವರಿಸ್ತಾ ಇಲ್ಲ? ಒಂದನೇದಾಗಿ ಇದು ಉಪಕಣಗಳಿದೆಯಲ್ಲ, ಪರಮಾಣುಗಳ ಉಪಕಣಗಳು ಅಥವಾ ಉಪ ಪರಮಾಣು ಕಣಗಳು ಅಂತ ಕರಿತೇವೆ, ಅವುಗಳ ಬಗ್ಗೆ ಇದು ಏನನ್ನು ಸೂಚಿಸುವುದಿಲ್ಲ. ಅದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆಯಲ್ಲ, ಒಂದು ಆಟಮ್ ಅಥವಾ ಒಂದು ಪರಮಾಣು ಹೇಳುವಾಗ ಅದರಲ್ಲಿ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳೆಲ್ಲ ಇದೆ ಅಲ್ವಾ. ಅದರ ಬಗ್ಗೆ ಡಾಲ್ಟನ್ನ ಸಿದ್ಧಾಂತ ಏನನ್ನು ವಿವರಿಸುವುದಿಲ್ಲ. ಓಕೆ, ಡಾಲ್ಟನ್ನ ಪರಮಾಣು ಸಿದ್ಧಾಂತ ಪರಮಾಣುಗಳನ್ನು ಅವಿಭಾಜ್ಯ ಅಂತ ಕರೆದಿದೆ. ಅದು ಅವಿಭಾಜ್ಯ, ಅದರಲ್ಲಿ ಮತ್ತೆ ಭಾಗಗಳು ಇಲ್ಲ ಹೇಳುವಂಥದ್ದು ಅಥವಾ ವಿಭಜಿಸ್ಲಿಕ್ಕೆ ಆಗುದಿಲ್ಲ ಹೇಳುವಂಥದ್ದನ್ನು ಹೇಳಿದೆ. ಹಾಗಾಗಿ ಉಪ ಪರಮಾಣು ಕಣಗಳ ಅಂದ್ರೆ ಪ್ರೋಟಾನು, ಇಲೆಕ್ಟ್ರಾನು, ನ್ಯೂಟ್ರಾನ್ಗಳಂತಹ ಆವಿಷ್ಕಾರ ಆದಾಗ ಈ ಸಿದ್ಧಾಂತ ಅಂದ್ರೆ ಆ ಒಂದು ಸೆಂಟೆನ್ಸ್ ಇದೆಯಲ್ಲ ಅದನ್ನು ಅದು ಅಲ್ಲಗಳಿತದೆ, ಅದಲ್ಲ ಅಂತ ಹೇಳ್ತದೆ. ಓಕೆ, ಇಟ್ ಡಸ್ ನಾಟ್ ಅಕೌಂಟ್ for subatomic particles. Dalton's atomic theory stated that atoms were indivisible ಅಲ್ವಾ, ಪರಮಾಣುಗಳನ್ನು ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದು ಅವಿಭಾಜ್ಯ ಅಂತ ಹೇಳಿದೆ ಅಲ್ವಾ. ಹಾಗಾಗಿ however the discovery of subatomic particles such as proton, neutron, electrons disproved this postulate. ಓಕೆ, ಈ ಸಿದ್ಧಾಂತವನ್ನು ಅದು ಅಲ್ಲಗಳೆದಿದೆ. ಯಾವುದಲ್ಲಿ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅದರಲ್ಲಿ ಇರುವ ಕಾರಣ. ಓಕೆ, ಎರಡನೆಯದಾಗಿ ಇದು ಸಮಸ್ಥಾನಿಗಳ ಬಗ್ಗೆ ಹೇಳುವುದೇ ಇಲ್ಲ. ಇದು ಐಸೋಟೋಪ್ಗಳಿದೆಯಲ್ಲ ಅದರ ಬಗ್ಗೆ ಹೇಳ್ತಾನೆ ಇಲ್ಲ. ಈಗ ನಮಗೆ ಪೀರಿಯಾಡಿಕ್ ಟೇಬಲ್ ನಲ್ಲಿ ನಮಗೆ ಅದನ್ನೆಲ್ಲ ಗುರುತಿಸಿ ಕೊಟ್ಟಿದ್ದಾರೆ ಅಲ್ವಾ, ಬಹಳಷ್ಟು ಸಮಸ್ಥಾನಿಗಳು ಇದೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗೆ ಹೈಡ್ರೋಜನ್ ಸಮಸ್ಥಾನಿಗಳಿದೆ ಅಲ್ವಾ, ಅಂತದ್ದು. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಪ್ರಕಾರ ಅವರು ಏನ್ ಹೇಳಿದ್ದಾರೆ? ಧಾತುವಿನ ಎಲ್ಲಾ ಪರಮಾಣುಗಳು ಒಂದೇ ದ್ರವ್ಯ ರಾಶಿ ಮತ್ತು ಸಾಂದ್ರತೆಯನ್ನು ಹೊಂದಿರ್ತದೆ ಅಥವಾ ರಾಶಿಯನ್ನು ಹೊಂದಿರ್ತದೆ ಅಂತ ಹೇಳಿದ್ದಾನೆ ಅಲ್ವಾ. ಇಲ್ಲಿ ಒಂದೇ ರಾಶಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ನಾವು ಸಮಸ್ಥಾನಿಗಳು ಹೇಳುದು ಯಾವುದನ್ನು? ಅದರ ರಾಶಿ ಬೇರೆ ಬೇರೆ ಇದ್ದಾಗ. ಒಂದೇ ಧಾತು ಅದರಲ್ಲಿ ಆಗ ಅವರು ಹೇಳುವಾಗ ಏನ್ ಹೇಳಿದ್ದು, ಒಂದು ಧಾತು ಅಂತ ನಿಮಗೆ ಕೊಟ್ರೆ ಯಾವ ಪರಮಾಣು ತೆಗೆದ್ರು ಅದರದ್ದೆಲ್ಲದರದ್ದು ಅಲ್ಲಿರುವಂತಹ ಪರಮಾಣುಗಳ ರಾಶಿ ಒಂದೇ ಅಂತ ಹೇಳಿದ್ದಲ್ವಾ. ಅಲ್ಲ, ರಾಶಿ ಬೇರೆ ಬೇರೆ ಇರ್ತದೆ, ಸಂಖ್ಯೆ ಒಂದೇ ಇರ್ತದೆ. ಸಂಖ್ಯೆ ಅಂದ್ರೆ ಏನು, ರಾಶಿ ಅಂದ್ರೆ ಏನು, ನಾನು ಮತ್ತೆ ಪುನಃ ವಿವರಣೆ ಕೊಡ್ತಾ ಇದ್ದೇನೆ. ಇಲ್ಲಿ ರಾಶಿ ಒಂದೇ ಆಗಿರುವುದಿಲ್ಲ, ಅಂದ್ರೆ ಸಮಸ್ಥಾನಿಗಳಲ್ಲಿ ರಾಶಿ ಒಂದೇ ಆಗಿರುವುದಿಲ್ಲ, ಸಂಖ್ಯೆ ಒಂದೇ ಆಗಿರ್ತದಲ್ಲ ಪರಮಾಣುಗಳದ್ದು. ಹಾಗಾಗಿ ಸಮಸ್ಥಾನಿಗಳ ಬಗ್ಗೆ ಇದು ಸೂಚಿಸುವುದಿಲ್ಲ. ಹಾಗಾಗಿ ಅದು ತಪ್ಪಾಯ್ತು ಅಲ್ವಾ, ಅಥವಾ ಅದು ಸರಿ ಇಲ್ಲ ಅಂತ ಆಯ್ತು. ಅಂದ್ರೆ ಧಾತುಗಳ ವಿಭಿನ್ನ ಐಸೋಟೋಪ್ಗಳು ವಿಭಿನ್ನ ಪರಮಾಣು ದ್ರವ್ಯ ರಾಶಿಯನ್ನು ಹೊಂದಿರ್ತವೆ. ಹಾಗಾಗಿ ಇದು ವಾಕ್ಯ ರೂಪದಲ್ಲಿ ನಾನು ಯಾಕೆ ಕೊಟ್ಟದ್ದು ಅಂದ್ರೆ ನಿಮಗೆ ಇದೇ ತರದಲ್ಲಿ ನೀವು ಸೆಂಟೆನ್ಸ್ ಬರಿಬೇಕಾಗ್ತದೆ ವಿವರಣೆ. ಉದಾಹರಣೆಗೆ ಹೈಡ್ರೋಜನ್ನಿಗೆ ಹೈಡ್ರೋಜನ್, ಡ್ಯೂಟೀರಿಯಂ, ಟ್ರಿಟಿಯಂ ಹೇಳುವಂತದ ಸಮಸ್ಥಾನಿಗಳು ಇದೆ ಅಂತ ನೀವು ಬರಿಬೇಕು. ಓಕೆ, ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ಐಸೋಟೋಪ್ಸ್ ಅಂತ ಎರಡನೇದು ಅಂಶ. ಆಸ್ ಪರ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, all atoms of an element have identical masses and densities alva. However, different isotopes of elements have different atomic mass. For example, hydrogen, deuterium, tritium ಅಥವಾ ಟ್ರಿಟಿಯಂ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದೇನು, ಐಸೋಬಾರ್ಗಳ ಬಗ್ಗೆ ತಿಳಿಸೋದೇ ಇಲ್ಲ. ಐಸೋಬಾರ್ಗಳು ಹೇಳಿದ್ರೆ ಅಲ್ಲಿ ಎರಡು ವಿಭಿನ್ನ ಧಾತುಗಳ ಪರಮಾಣುಗಳ ದ್ರವ್ಯರಾಶಿಗಳು ಭಿನ್ನವಾಗಿರ್ಬೇಕು ಅಥವಾ ಬೇರೆ ಬೇರೆ ರೀತಿಯೇ ಇರ್ತದೆ ಅಂತ ಅವನು ಹೇಳಿದ್ದಾನೆ ಅಲ್ವಾ. ವಿಭಿನ್ನ ಧಾತುಗಳ ಪರಮಾಣುಗಳು ಅಂದ್ರೆ ಬೇರೆ ಬೇರೆ ಧಾತುಗಳ ಪರಮಾಣುಗಳ ದ್ರವ್ಯರಾಶಿ ಬೇರೆ ಬೇರೆಯೇ ಆಗಿರ್ತದೆ ಅಂತ ಅವನ ಸಿದ್ಧಾಂತದಲ್ಲಿ ಹೇಳಿದ್ದಾನೆ. ಆದ್ರೆ ಎರಡು ವಿಭಿನ್ನ ಧಾತುಗಳು ಒಂದೇ ದ್ರವ್ಯರಾಶಿ ಸಂಖ್ಯೆಯನ್ನು ಹಂಚಿಕೊಳ್ತವೆ ಅಲ್ವಾ. ಐಸೋಬಾರ್ಗಳಿದೆ. ಉದಾಹರಣೆಗೆ ಆರ್ಗಾನ್ 40 ರಾಶಿ ಇರುವಂತದ್ದು ಮತ್ತು ಕ್ಯಾಲ್ಸಿಯಂನ 40 ರಾಶಿ ಇರುವಂತದ್ದು ಇದೆ ಅಲ್ವಾ. ಹಾಗಾದ್ರಲ್ಲಿ ಎರಡರದ್ದು ರಾಶಿ ಒಂದೇ ಇದೆ. ಓಕೆ, ಅವುಗಳ ಸಂಖ್ಯೆಯ ಬಗ್ಗೆ ಅಲ್ಲ ಇದು. ಐಸೋಬಾರ್ ಅಲ್ಲಿ ಸಂಖ್ಯೆಯ ಬಗ್ಗೆ ಅಲ್ಲ, ಅಲ್ಲಿ ರಾಶಿ ಒಂದೇ ಆಗಿ ಇದ್ದಾಗ ಅಲ್ವಾ. ಅಂದ್ರೆ ಸಮಸ್ಥಾನಿಗಳ ಬಗ್ಗೆ ಅವನು ಹೇಳಲಿಲ್ಲಲ್ಲ, ಅದು ಸಮಸ್ಯೆ ಆದದ್ದಿಲ್ಲಿ. ಹಾಗಾಗಿ ಐಸೋಬಾರ್ಗಳ ಬಗ್ಗೆ ಹೇಳಲಿಲ್ಲ ಅಂತ ಹೇಳುವಂತದ್ದು. ಓಕೆ, ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ಐಸೋಬಾರ್ಸ್. This theory states that the masses of an atoms of two different elements must differ ಅಂತ ಅವನ ಸಿದ್ಧಾಂತದಲ್ಲಿ ಹೇಳಿದ್ದು. However, it is possible for two different elements to share the same mass number ಅಲ್ವಾ. ಸೊ ಅದು ಐಸೋಬಾರ್ ಆಯ್ತು. Such atoms are called isobars. ಎಕ್ಸಾಂಪಲ್ ಆರ್ಗಾನ್ 40 ಅಂಡ್ ಕ್ಯಾಲ್ಸಿಯಂ 40. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾನೆ, ನೆಕ್ಸ್ಟ್ ಇನ್ನದು ಯಾವುದು, ಸಂಯುಕ್ತಗಳನ್ನು ರೂಪಿಸ್ಲಿಕ್ಕೆ ಧಾತುಗಳು ಸರಳ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಸಂಯೋಜಿಸಬೇಕಾಗಿಲ್ಲ. ಅವನು ಸಂಯೋಜಿಸಬೇಕು ಅಂತಲೇ ಹೇಳಿದಲ್ವಾ. ಕೆಲವು ಸಂಕೀರ್ಣ ಸಾವಯವ ಸಂಯುಕ್ತಗಳು ಅವುಗಳ ಘಟಕ ಪರಮಾಣುಗಳ ಸರಳ ಅನುಪಾತ ಹೊಂದಿರುವುದಿಲ್ಲ. ಫಾರ್ ಎಕ್ಸಾಂಪಲ್ C11H22O11 ಯಾವುದರದ್ದು, ಸಕ್ಕರೆ ಅಥವಾ ಸುಕ್ರೋಸಿನದ್ದು ಅಲ್ವಾ. ಅಲ್ಲಿ ಸರಳ ಅನುಪಾತಗಳು ಅಂತ ಅಲ್ಲ.
Elements need not combine in simple whole number ratios to form compounds. Certain complex organic compounds do not feature simple ratios of constituent atoms. For example, sugar ಅಥವಾ sucrose C11H22O11. ಇದು ಕೂಡ ನೀವು ಬರಿಬೇಕಾದಂತಹ ಅಂಶ. ಇನ್ನೊಂದು ಡಾಲ್ಟನ್ನ ಸಿದ್ಧಾಂತ ಬಹುರೂಪಗಳನ್ನು ಸೂಚಿಸುವುದಿಲ್ಲ. ಬಹುರೂಪ ಫಾರ್ ಎಕ್ಸಾಂಪಲ್ ಯಾವುದು, ವಜ್ರ, ಗ್ರಾಫೈಟ್ ಎಲ್ಲ ಇಂಗಾಲದ ಬಹುರೂಪಗಳಲ್ವಾ. ಅವನ ಸಿದ್ಧಾಂತದಲ್ಲಿ ಬಹುರೂಪದ ಕಲ್ಪನೆಯೇ ಇಲ್ಲ. ಓಕೆ, ಅಂದ್ರೆ ಗ್ರಾಫೈಟ್, ವಜ್ರ ಎಲ್ಲ ಗುಣಲಕ್ಷಣಗಳಲ್ಲಿ ಬೇರೆ ಬೇರೆ ಆಗಿರ್ತದೆ, ಆದ್ರೆ ಅದರ ರಾಸಾಯನಿಕ ಗುಣಗಳು ಒಂದೇ ಇರ್ತದೆ, ಭೌತಿಕ ಗುಣಗಳು ಬೇರೆ ಬೇರೆ ಇರ್ತದಲ್ವಾ. ಡಾಲ್ಟನ್ನ ಪರಮಾಣು ಸಿದ್ಧಾಂತದಿಂದ ಇದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ದ ಥಿಯರಿ ಡಸ್ ನಾಟ್ ಅಕೌಂಟ್ ಫಾರ್ allotropes, the difference in the properties of diamond, graphite ಇದರಲ್ಲೆಲ್ಲ, both of which contain only ಕಾರ್ಬನ್ನೇ ಇರುವುದು ಅದರಲ್ಲಿ, ಬಟ್ cannot be explained by Dalton's theory. ನೋಡಿ, ಇಷ್ಟೆಲ್ಲ ವಿವರಣೆಗಳು ಒಂದೇ ಒಂದು ಕ್ವಶನ್ ಇಂದ ಬರಬಹುದು ಅಲ್ವಾ. ಡಾಲ್ಟನ್ನ ಸಿದ್ಧಾಂತದ ಇತಿಮಿತಿಗಳಿನಲ್ಲಿ ಅದು ಬರ್ತದೆ. ಓಕೆ, ಪರಮಾಣು ಅಂದ್ರೆ ಏನೀಗ ನೋಡುವ. ಪರಮಾಣುವಿಗೆ ಎಲ್ಲದಕ್ಕೂ ಒಂದು ವ್ಯಾಖ್ಯಾನಗಳಿರ್ತದಲ್ವಾ. ಅದನ್ನು ಪರಮಾಣು ಅಂದ್ರೆ ಏನು, ಪರಮಾಣು ಸಂಖ್ಯೆ ಅಂದ್ರೆ ಏನು, ಈ ತರದಲ್ಲೆಲ್ಲವೂ ನಿಮಗೆ ಒಂದೊಂದು ಅಂಕಗಳಿಗೆ ಕೇಳ್ಬಹುದು ಅಥವಾ ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬಹುದು. ಒಂದು ಧಾತುವಿನ ಅಂದ್ರೆ ಒಂದು ಮೂಲ ವಸ್ತುವಿನ ಅಥವಾ ಒಂದು ಎಲಿಮೆಂಟಿನ ಅತ್ಯಂತ ಸಣ್ಣ ಕಣ ಏನಿದೆ ಅದನ್ನು ನಾವು ಪರಮಾಣು ಅಂತ ಕರಿತೇವೆ. ಅಂದ್ರೆ ಆ ಪರಮಾಣು ಹೇಳುವಂಥದ್ದು ಆ ಧಾತುವಿನ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿರ್ಬೇಕು. ಇಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ ಅನ್ನು ನಾವು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ. ಇದು ಒಂದು ಪರಮಾಣು ಹೇಳಿದ್ರೆ ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಎಲ್ಲವೂ ಇರಬೇಕು. ಹಾಗೆಲ್ಲ ಇದ್ರೆ ಮಾತ್ರ ಅದು ಆ ಧಾತುವಿನ ಎಲ್ಲ ಲಕ್ಷಣಗಳನ್ನು ಹೊಂದಿರೋದು. ಕರೆಕ್ಟಾ? ಹಾಗಾಗಿ ಒಂದು ಧಾತುವಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವಂತಹ ಅದರ ಅತ್ಯಂತ ಚಿಕ್ಕ ಕಣ ಯಾವುದಿದೆ ಅದನ್ನು ನಾವು ಪರಮಾಣು ಅಂತ ಕರೆಯೋದು. ಒಂದು ಪರಮಾಣು ಹೇಳಿದ್ರೆ ಅದು ರಾಸಾಯನಿಕ ಸಂಯೋಜನೆಯಲ್ಲಿ ಭಾಗವಹಿಸಬಹುದು ಮತ್ತು ಪ್ರಕೃತಿಯಲ್ಲಿ ಅದು ಒಂದು ಪರಮಾಣು ಆಗಿ ಉಂಟಾಗುವುದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಕೃತಿಯಲ್ಲಿ ಒಂದೇ ಪರಮಾಣು ಆಗಿ ಯಾವುದು ಉಂಟಾಗುವುದಿಲ್ಲ. ಅದು ನೆನಪಿಟ್ಕೊಳ್ಬೇಕಾದ ಅಂಶ. ಹೈಡ್ರೋಜನ್ ಪರಮಾಣು ಅದು ಎರಡಾಗಿ ಬರ್ತದೆ. ಇದೆಲ್ಲ ಪ್ರಕೃತಿಯಲ್ಲಿ ಇರ್ತದೆ, ಆದ್ರೆ ಏಕ ಪರಮಾಣುವಾಗಿ ಅದು ಇಲ್ಲ. ಓಕೆ, ಕಬ್ಬಿಣ ಭೂಮಿಯಲ್ಲಿ ಸಿಗುವಂತ ಅದು ಒಂದೇ ಪರಮಾಣುವಾಗಿ ಸಿಗುವುದಿಲ್ಲ ನಿಮಗೆ, ಅದೊಂದು ವಸ್ತುವಾಗಿ ಸಿಕ್ಕಿರ್ತದೆ ಅಲ್ಲ, ಒಂದು ಘನ ರೂಪದ ವಸ್ತುವಾಗಿ ಸಿಕ್ಕಿರ್ತದೆ. ಅದನ್ನು ಹೇಳಿದ್ದಿಲ್ಲಿ. ಉದಾಹರಣೆ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಇವುಗಳೆಲ್ಲ ಧಾತುಗಳು. ಪರಮಾಣುವಿನ ಒಂದೊಂದು ಅಣುಗಳು ಇದರಲ್ಲಿರುವಂತದ್ದು, ಒಂದೊಂದು ಪರಮಾಣುಗಳು ಇದರಲ್ಲಿರುವುದು. ಯಾವ್ದ್ರಲ್ಲಿ? ಸೋಡಿಯಂನ ಒಂದು ಪರಮಾಣು ಆಗಿ ನೀವು ಪ್ರತ್ಯೇಕ ಮಾಡಬಹುದು, ಆದ್ರೆ ಪ್ರಕೃತಿಯಲ್ಲಿ ಒಂದಾಗಿ ಸಿಗುವುದಿಲ್ಲ ಅಂತ ಇಲ್ಲಿ ಹೇಳಿದ್ದು. ಓಕೆ, ಕ್ಯಾಲ್ಸಿಯಂ ಇವುಗಳೆಲ್ಲ. ಓಕೆ, ನೆಕ್ಸ್ಟ್ ಆಟಮ್ ಅಂದ್ರೆ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಈಸ್ ಕಾಲ್ಡ್ ಅನ್ ಆಟಮ್. An atom can take part in chemical combination and does not occur in a free state. The atom of the hydrogen is the smallest and lightest. For example, sodium. ಆದ್ರೆ ಸಿಂಗಲ್ ಆಗಿ ಅದು ಕೂಡ ಬರುವುದಿಲ್ಲ ಅಲ್ಲಿ. ಓಕೆ, ಅಣು ಅಂದ್ರೆ ಏನು ಹಾಗಾದ್ರೆ? ಪರಮಾಣುಗಿಂತ ದೊಡ್ಡದು ಅಣು. ಅಣುವು ಸ್ಥಿರ ಮತ್ತು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವ ಧಾತು ಅಥವಾ ಸಂಯುಕ್ತದ ಚಿಕ್ಕ ಕಣ. ಅಣು ಅಂದ್ರೆ ಬರೇ ಸಂಯುಕ್ತದ ಸಣ್ಣ ಘಟಕವನ್ನಲ್ಲ, ಸಂಯುಕ್ತದ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವ ಅದರ ಅತ್ಯಂತ ಸಣ್ಣ ಘಟಕವನ್ನು ನಾವು ಅಣು ಅಂತ ಕರೀಬಹುದು. ಅದೇ ತರಹ ಸ್ಥಿರವಾಗಿ ಇರುವಂತಹ ಧಾತುವಿನ ಸಣ್ಣ ಘಟಕ ಕೆಲವು ಸರ್ತಿ ಅಂದ್ರೆ ಓ ಆಗಿ ಅದು ಸಿಗುವುದಿಲ್ಲ, ಇದ್ರೂ ಕೂಡ ಅದು ನೀವು ಪ್ರಯೋಗ ಮಾಡುವಾಗ ಅದು ಉಂಟಾದ್ರೂ ಕೂಡ ಅದು ಲಕ್ಷಣ ಬೇರೆ ಇರ್ತದೆ, ಅದರದ್ದು ಸ್ಥಿರವಾಗಿದ್ದದ್ದಲ್ಲ ಅದು. ಓಕೆ, ಅದು ಇನ್ನೊಂದರ ಜೊತೆಗೆ ಸೇರ್ಕೊಂಡ್ ಬಿಡ್ತದೆ. ಅದೇ ತರ ನೈಟ್ರೋಜನ್, ಕ್ಲೋರಿನ್ ಇವುಗಳೆಲ್ಲ ಯಾವುದಕ್ಕೆ ಉದಾಹರಣೆ? ಅಣುಗಳಿಗೆ, ಧಾತುಗಳ ಅಣುಗಳಿಗೆ ಉದಾಹರಣೆ. ಸಂಯುಕ್ತದ ಅಣುಗಳಿಗೆ ಉದಾಹರಣೆ ಯಾವುದು? H2O. ಇಲ್ಲಿ ಎಚ್ ಬೇರೆ, ಓ ಬೇರೆ, ಬೇರೆ ಬೇರೆ ಧಾತುಗಳದ್ದು. ಓಕೆ, ಸಂಯುಕ್ತದಲ್ಲಿ ಬೇರೆ ಬೇರೆ ಧಾತುಗಳು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಸೇರಿದಾಗ ಉಂಟಾಗುವಂತಹ ಅತಿ ಸಣ್ಣ ಘಟಕ ಅದು. ಅದರ ಎಲ್ಲಾ ಲಕ್ಷಣಗಳನ್ನು ಹೊಂದಿರಬೇಕು. ನೀವು H2O ಒಂದು ಅಣುವನ್ನು ತೆಗೆದಾಗ, ನೀರಿನ ಒಂದು ಅಣುವನ್ನು ತೆಗೆದಾಗ ಅದು ನೀರಿನ ಎಲ್ಲಾ ರಾಸಾಯನಿಕ ಲಕ್ಷಣಗಳನ್ನು ಅದು ಹೊಂದಿರ್ಬೇಕು. ಅರ್ಥ ಆಯ್ತಲ್ಲ, ಅದು ಹೇಳಿದ್ದು. ಮಾಲಿಕ್ಯೂಲ್ಸ್ ಇದನ್ನೇ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಮಾಲಿಕ್ಯೂಲ್. ಎ ಮಾಲಿಕ್ಯೂಲ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಆರ್ ಕಾಂಪೌಂಡ್. ಎಲಿಮೆಂಟ್ ಆರ್ ಕಾಂಪೌಂಡ್ ಹೇಳುವಂತದ್ದು ನೆನ್ಪಿಟ್ಕೊಳ್ಬೇಕು. ದಟ್ ಕ್ಯಾನ್ ಹ್ಯಾವ್ ಎ ಸ್ಟೇಬಲ್ ಅಂಡ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್.
ಓಕೆ, ನೆಕ್ಸ್ಟ್ ನಾವು ಮೋಲ್ ಅಂದ್ರೆ ಏನು ಅಂತ ನೋಡು. ಎಕ್ಸಾಂಪಲ್ ಹೇಳ್ದೆ ನಾನಾಗ್ಲೇ. ಮೋಲ್ ಅಂದ್ರೆ ಏನು? ಒಂದು ಮೋಲ್ ಹೇಳಿದ್ರೆ 6.023 ಗುಣಿಸು 10⁻23 ಕಣಗಳ ಸಂಗ್ರಹ ಅಥವಾ ಅಣುಗಳ ಅಥವಾ ಸಂಯುಕ್ತ ಪರಮಾಣುಗಳ ಒಂದು ಸಂಗ್ರಹ ಅಂತ ಅರ್ಥ. ಒಂದು ಮೋಲಿನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬಹುದು, ಬೆಲೆ ಎಷ್ಟು ಅಂತ ಕೇಳ್ಬಹುದು. ಎ ಮೋಲ್ ಈಸ್ ಎ ಕಲೆಕ್ಷನ್ ಆಫ್ 6.023 into 10⁻23 particles. It means that 1 mole equals to 6.023 into 10⁻23. ಓಕೆ, ಒಂದು ಮೋಲ್ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳ್ತಾರೆ. ಖಂಡಿತ ಇದು ಬರುವಂತದ್ದು ಪ್ರಶ್ನೆ. 6.023 ಇಂಟು ಗುಣಿಸು 10⁻23. ಓಕೆ, ಒಂದು ಮೋಲ್ ಆಟಮ್ ಹೇಳಿದ್ರೆ ಒಂದು ಮೋಲ್, ಹಾಗಾದ್ರೆ ಒಂದು ಹೀಗೂ ಕೇಳ್ಬಹುದು. ಒಂದು ಮೋಲ್ ಅಂದ್ರೆ ಇಷ್ಟು ಕಣಗಳು, ಅಂದ್ರೆ 6.023 ಗುಣಿಸು 10⁻23 ಕಣಗಳು. ಹಾಗಿದ್ರೆ ಒಂದು ಮೋಲ್ ಆಟಮ್ ಅಂದ್ರೆ ಎಷ್ಟು ಅಂತ ಕೇಳಿ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದು. ಕನ್ಫ್ಯೂಸ್ ಆಗಬೇಡಿ. 6.023 ಇಂಟು 10⁻23 ಆಟಮ್ಸ್ ಅಂತ ಬರೋದ್ರ ಆಯ್ತು. ಅಲ್ಲಿ ನೀವು ಪರಮಾಣುಗಳು ಅಂತ ಬರಿಬೇಕು. ಒಂದು ಮೋಲ್ ಪರಮಾಣು ಅಂದ್ರೆ 6.023 ಗುಣಿಸು 10⁻23 ಪರಮಾಣುಗಳು ಅಂತ ನೀವು ಬರಿಬೇಕು. ಹಾಗೆ ನಿಮಗೆ ಹಾಗಾದ್ರೆ ಉದಾಹರಣೆಗೆ ಹೈಡ್ರೋಜನ್ ನ ಒಂದು ಮೋಲ್ ಪರಮಾಣು ಹೇಳಿದ್ರೆ ಇಷ್ಟು ಅಂತ ಕೊಡ್ಬೋದು. ಓಕೆ, ಹಾಗೆ ಕೊಟ್ಟು ನಿಮಗೆ ಆಮೇಲೆ ಕೆಳಗಡೆಗೆ ಏನು ಕೊಡ್ಬೋದು, ಹಾಗಾದ್ರೆ ಒಂದು ಅಣು ಆಕ್ಸಿಜನ್ ಅಂದ್ರೆ ಎಷ್ಟು ಅಂತ ಕೇಳ್ಬಹುದು. ಹಾಗೆ ಕೇಳಿದಾಗ ನೀವು ಅಷ್ಟೇ ಬರೆದು ಅಣು ಅಂತ ಬರಿಬೇಕು. ಓಕೆ, ಒಂದು ಮೋಲ್ ಮಾಲಿಕ್ಯೂಲ್ ಅಂದ್ರೆ ಎಷ್ಟು ಅಂತ ಕೇಳಿದ್ರೆ 6.023 ಇಂಟು 10⁻23 ಮಾಲಿಕ್ಯೂಲ್ಸ್ ಅಂತ ಬರಿಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಒಂದು ಮೋಲ್ ಪರಮಾಣು ಅಂದ್ರೆ ಎಷ್ಟು ನೀವು ಬರೀತೀರಿ, 6.023 ಗುಣಿಸು 10⁻23 ಪರಮಾಣು ಅಂತ ಹಾಕ್ತೀರಿ. ಹಾಗೆ ಒಂದು ಅಣುವಿನ ಮೋಲ್ ಅಂತ ಕೇಳಿದ್ರೆ ಅಲ್ಲಿ ನೀವು ಅಷ್ಟೇ ಸಂಖ್ಯೆಯನ್ನು ಬರೆಯೋದು, ಆದ್ರೆ ಅಣುಗಳು ಅಂತ ಅಲ್ಲಿ ಬರಿಬೇಕು. ಕ್ಲಿಯರಾ? ಓಕೆ, ಇದನ್ನೆಲ್ಲ ನಾನು ಮೋಲ್ ಕಾನ್ಸೆಪ್ಟ್ ಅನ್ನೆಲ್ಲ ನಾನು ಆ ಪಾಠದಲ್ಲೂ ವಿವರಿಸಿದ್ದೇನೆ ಕೆಮಿಸ್ಟ್ರಿಯಲ್ಲಿ, ಅದನ್ನು ತೆಗೆದು ನೋಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮಗೆ ಕೇಳಿದ ಅವಗಾಡ್ರೋ ಸಂಖ್ಯೆ ಅಂದ್ರೆ ಏನು ಅಂತ. ಈ ಅವಗಾಡ್ರೋ ಸಂಖ್ಯೆ ಅಂದ್ರೆ ನಥಿಂಗ್ ಬಟ್ 6.023 ಇಂಟು 10⁻23 ಇದುವೇ ಅವಗಾಡ್ರೋ ಸಂಖ್ಯೆ. ಓಕೆ, ಅವಗಾಡ್ರೋ ಸಂಖ್ಯೆ is also 6.023 ಇಂಟು 10⁻23. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ MgCl2 ಅಂತ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸಾಂಪಲ್ ಹೇಳಿದ್ದು ನಾನು, 1 ಮಿಲಿಯನ್ ಒಂದು MgCl2 ನಲ್ಲಿ 1 ಮಿಲಿಯನ್ Mg2+ ಅಯಾನುಗಳಿದ್ರೆ ಕ್ಲೋರಿನ್ ಅಯಾನುಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಆಗ ನೀವು ಬರಿಬೇಕಾದದ್ದು 2 ಮಿಲಿಯನ್ ಅಂತ. ಯಾಕೆ ಹೇಳಿ, ಇಲ್ಲಿ MgCl2 ಅಂದ್ರೆ ಇಲ್ಲಿ Mg ಒಂದು ಪರಮಾಣು, ಇಲ್ಲಿ Mg ಅದ್ದು ಅಂದ್ರೆ ಮ್ಯಾಗ್ನೀಷಿಯಮಿನ ಒಂದು ಪರಮಾಣು ಇರುವುದು. ಕ್ಲೋರಿನ್ ನದ್ದು ಇಲ್ಲಿ 2 ಪರಮಾಣು ಇದೆ, Cl2 ಅಲ್ವಾ. 2 ಕ್ಲೋರಿನಿನ ಪರಮಾಣು ಒಂದು ಮ್ಯಾಗ್ನೀಷಿಯಂ ಪರಮಾಣುವಿನ ಜೊತೆಗೆ ಸೇರಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾದದ್ದು. 1 magnesium atom combined with the 2 atoms of chlorine. So here there are 3 atoms, 1 magnesium and chlorine 2. So magnesium chloride ನಲ್ಲಿ ಮ್ಯಾಗ್ನೀಷಿಯಮಿನದು 1 ಮಿಲಿಯನ್ ಇದೆ ಅಂತ ಹೇಳಿದ್ರೆ, ನಿಮಗಲ್ಲಿ ಕ್ಲೋರಿನ್ ನದು ಎಷ್ಟಿದೆ ಅಂತ ಕೇಳಿದ್ರೆ ಹೌ ಮೆನಿ ಕ್ಲೋರಿನ್ಸ್ ಆರ್ ದೇರ್, ಕ್ಲೋರಿನ್ ಅಯಾನ್ಸ್ ಆರ್ ದೇರ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಆನ್ಸರ್ 2 millions. ಓಕೆ, ಇದು ಮಲ್ಟಿಪಲ್ ಚಾಯ್ಸ್ಗೆ ನಾನು ನೋಡಿದ್ದೇನೆ ಒಂದು ಕ್ವಶನ್ ಪೇಪರ್ ಅಲ್ಲಿ, ಅದಕ್ಕೆ ಹೇಳಿದ್ದು. ನೆಕ್ಸ್ಟ್, ಪರಮಾಣು ದ್ರವ್ಯ ರಾಶಿ ಅಂದ್ರೆ ಏನು ಅಂತ ನೋಡುವ. ಒಂದು ಧಾತುವಿನ ಪರಮಾಣು ದ್ರವ್ಯ ರಾಶಿ, ಆ ಧಾತುವಿನ ಒಂದು ಪರಮಾಣುವಿನ ದ್ರವ್ಯ ರಾಶಿಯನ್ನು ಇಂಗಾಲ 12 ಅಂದ್ರೆ ಇಂಗಾಲದ ಪರಮಾಣು ರಾಶಿಗಳು ಅಂದ್ರೆ ಸಮಸ್ಥಾನಿಗಳು ಇದೆ, ಅದಕ್ಕೆ ಇಂಗಾಲ 12, ಇಂಗಾಲ 13, ಇಂಗಾಲ 14 ಅಂದ್ರೆ ಅದು ಅದರ ರಾಶಿ ಸಂಖ್ಯೆ. ಅದರದ್ದು ಯಾವಾಗ್ಲೂ ಇಂಗಾಲದ 6, ರಾಶಿ ದ್ರವ್ಯ ರಾಶಿ 3 ಇದೆ, ಅಂದ್ರೆ 3 ಸಮಸ್ಥಾನಿಗಳಿದೆ ಅದಕ್ಕೆ. ಹಾಗಾಗಿ ಐಸೋಟೋಪ್ಸ್ 3 ಇದೆ, ಅದರಲ್ಲಿ ಕಾರ್ಬನ್ 12 ಇಸ್ ಅ ಸ್ಟೇಬಲ್ ಒನ್. ಓಕೆ, ಹಾಗಾಗಿ ಅದನ್ನು ಕಂಪೇರ್ ಮಾಡುದು. ಇಂಗಾಲ 12ರ ಪರಮಾಣುವಿನ 12ನೇ ಒಂದು ದ್ರವ್ಯ ರಾಶಿಗಿಂತ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನು ಹೇಳುವ ಸಂಖ್ಯೆ.
ಒಂದು ಧಾತುವಿನ ಪರಮಾಣು ದ್ರವ್ಯ ರಾಶಿ ಅಂದ್ರೆ ಆ ಧಾತುವಿನ ಒಂದು ಪರಮಾಣುವಿನ ರಾಶಿಯನ್ನು ಇಂಗಾಲ 12ರ ಪರಮಾಣುವಿನ 12ನೇ ಒಂದು ದ್ರವ್ಯ ರಾಶಿ ಅಂದ್ರೆ ಎಷ್ಟಾಯ್ತು, ಅದು ಒಂದೇ ಒಂದು ಅಲ್ಲಿ. ಓಕೆ, ಅದರಿಂದ ಎಷ್ಟು ಭಾರ ಆಗಿರ್ತದೆ ಅಂತ. ಓಕೆ, ಅಂದ್ರೆ ಏನಾಯ್ತು ಇಲ್ಲಿ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಆದ್ರೆ ಅಲ್ಲಿ ಇಂಗಾಲ 12ರದ್ದು ಒಂದೇ ಇರುದು, ಒಂದು ರಾಶಿ, ಒಂದು AMU ಅಥವಾ ಒಂದು ಗ್ರಾಮಿನಷ್ಟು ಅಂತ ಇದ್ರೆ ಅದಕ್ಕಿಂತ ಎಷ್ಟು ರಾಶಿ ಅಂತ. ಉದಾಹರಣೆಗೆ ಆಮ್ಲಜನಕದ್ದು ನೋಡುವ, ಆಮ್ಲಜನಕದ 16 ರಾಶಿ ಅಂತ ಹೇಳ್ತೇವೆ. 16 ರಾಶಿ ಅಂತ ಹೇಳುದು ಹೇಗೆ, ಇಂಗಾಲದ ಒಂದು ಪರಮಾಣುವಿನ ರಾಶಿಯನ್ನು, ಆಮ್ಲಜನಕದ ಒಂದು ಪರಮಾಣುವಿನ ರಾಶಿಯನ್ನು ಇಂಗಾಲ 12ರ ಅಂದ್ರೆ ಏನು ಅಂತ ನಿಮಗೆ ಮ್ಯಾಥ್ಸಿನವರಿಗೆ ಗೊತ್ತುಂಟು, ಅಲ್ಲಿ ಗುಣಿಸು ಅಂತ. 12ನೇ ಒಂದು, 12 ಗುಣಿಸು 12ನೇ ಒಂದು ಅಂದ್ರೆ ಎಷ್ಟಾಯ್ತು, ಅಲ್ಲಿ ಒಂದು ರಾಶಿಗೆ ಹೋಲಿಸಿದಾಗ ಅದು 16. ಯಾವ್ದ್ರದ್ದು, ಆಮ್ಲಜನಕದ್ದು. ಕ್ಲಿಯರಾ? ಹಾಗಾಗಿ ಅದು 16 ಅಂತ ಕರೀತೇವೆ. 16 ಅದರದ್ದು ರಾಶಿ ಅಂತ ಹೇಳ್ತೇವೆ. ಓಕೆ, ಅಷ್ಟೇ ಸಿಂಪಲ್. ನೀವು ಸ್ವಲ್ಪ 12ನೇ ಒಂದು ಅಂತೆಲ್ಲ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿದ್ರೆ ಆಯ್ತು. ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ is a number which states that how many times the mass of one atom of an element is heavier than 1/12th mass of one atom of carbon-12. That means 1/12th mass of one atom of carbon-12 equals to 1. Okay, so you are comparing with 1 to oxygen 16, oxygen mass 16. So after comparing you are telling that 16 grams. Okay, only that much. ಒಂದು ಧಾತುವಿನ ಪರಮಾಣು ದ್ರವ್ಯ ರಾಶಿಯನ್ನು ಕಂಡುಹಿಡಿಯುವುದು ಹೇಗೆ ಅಂತ ಸೂತ್ರವನ್ನು ಕೇಳಬಹುದು. ಪರಮಾಣು ರಾಶಿಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ. ದೊಡ್ಡದೇನಿಲ್ಲ ಇಲ್ಲಿ ಸೂತ್ರ. ಧಾತುವಿನ ಒಂದು ಪರಮಾಣುವಿನ ದ್ರವ್ಯ ರಾಶಿ ಭಾಗಿಸು ಇಂಗಾಲ 12ರ ಒಂದು ಪರಮಾಣುವಿನ 12ನೇ ಒಂದು ದ್ರವ್ಯ ರಾಶಿ, ಅಥವಾ ಇಂಗಾಲ 12ರ 12ನೇ ಒಂದು ದ್ರವ್ಯ ರಾಶಿ ಅಂತ ಬರುದ್ರು ಸಾಕು. ಓಕೆ, mass of an atom of the element divided by 1/12th mass of carbon-12 ಅಂತ ಬರುದ್ರು ಇನಫ್. ಓಕೆ, ಸೊ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ನ ಸೂತ್ರವನ್ನು ಬರೀರಿ ಅಂತ ಹೇಳಿದ್ರೆ ಅಷ್ಟೇ ಬರೀಲಿಕ್ಕೆ. ಸರಿ, ಈಗ ಇಲ್ಲಿ ಒಂದು ಧಾತುವಿನ ಪರಮಾಣುವಿನ ವಾಸ್ತವಿಕ ದ್ರವ್ಯ ರಾಶಿ, ನಿಜವಾದ ದ್ರವ್ಯ ರಾಶಿ ಅಂದ್ರೆ ಅದು AMU ನಲ್ಲಿ ಹೇಳುದು ಅಂದ್ರೆ ಅಲ್ಲಿ 1.66 × 10⁴ ಗ್ರಾಮಿನಲ್ಲಿರುವಂತಹ ಪರಮಾಣು ರಾಶಿ. ಕೆಲವೊಂದಷ್ಟು ಸಂಖ್ಯೆಗಳು ನಿಮಗೆ ಕನ್ಫ್ಯೂಸ್ ಆಗ್ತದೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. ಆಕ್ಚುಯಲ್ ಮಾಸ್ ಆಫ್ ಒನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಎಷ್ಟು ಅಂತ ಕೇಳಿದ್ರೆ ನೀವಲ್ಲಿ ಅಟಾಮಿಕ್ ಮಾಸ್ ಇನ್ AMU ಅಲ್ಲಿ ಬರಿಬೇಕು. ಎಷ್ಟು ಅಂತ ಕೇಳಿದ್ರೆ ಅಲ್ಲಿ ಅಟಾಮಿಕ್ ಮಾಸ್ ಇನ್ AMU ಇಂಟು 1 × 1.66 × 10⁻⁻24 ಗ್ರಾಮ್. ಓಕೆ, ನೆಕ್ಸ್ಟ್ ಇಲ್ಲಿ ಅಲ್ಲಿ 24 ಆಗ್ಬೇಕು ಮೇಲೆ. ಆಣ್ವಿಕ ದ್ರವ್ಯ ರಾಶಿ, ಒಂದು ವಸ್ತುವಿನ ಆಣ್ವಿಕ ದ್ರವ್ಯ ರಾಶಿ ಕಾರ್ಬನ್ 12ರ ಒಂದು ಪರಮಾಣುವಿಗೆ ಹೋಲಿಸಿದಾಗ ಅದು ಎಷ್ಟು ಹೆಚ್ಚು ಅಂತ ಆಗ್ಲೇ ಹೇಳಿದೆ ನಾನು. ಅಲ್ಲಿ ಪರಮಾಣುವಿನದ್ದು ಹೇಳಿದ್ದು, ಇಲ್ಲಿ ಅಣುವಿನದ್ದು ಹೇಳುವಾಗ್ಲೂ ಸೇಮ್. ಒಂದು ವಸ್ತುವಿನ ಅಣುದ್ರವ್ಯ ರಾಶಿ, ಉದಾಹರಣೆಗೆ H2O ತಕೊಳ್ಳಿ. H2Oದಲ್ಲಿ 16 ಆಕ್ಸಿಜನ್ ನದ್ದಿದೆ, 2 ಹೈಡ್ರೋಜನ್ ನದ್ದಿದೆ. H2 ಅಂದ್ರೆ 2, 16 2 18 ಆಯ್ತು. ಓಕೆ, ನೀರಿನ ಒಂದು H2O ಒಂದು ಅಣುವಿನ ಅಂದ್ರೆ ನೀರಿನ ಒಂದು ಅಣುವಿನ ರಾಶಿ, ಒಂದು ಮಾಲಿಕ್ಯುಲರ್ ಅದರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ಕೇಳಿದ್ರೆ ಆಗ ನೀವೇನ್ ಮಾಡ್ಲಿಕ್ಕಿರೋದು, ದ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಅಂದ್ರೆ ಇಲ್ಲಿ H2O ಅನ್ನೋದು 16 ಪ್ಲಸ್ 2 18 ಆಯ್ತು. ಈಸ್ ಎ ನಂಬರ್ ವಿಚ್ ಸ್ಟೇಟ್ಸ್ ದಟ್ ಹೌ ಮೆನಿ ಟೈಮ್ಸ್ ಮಾಸ್ ಒನ್ ಮಾಲಿಕ್ಯೂಲ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಹೆವಿಯರ್ ಇನ್ ಕಂಪ್ಯಾರಿಸನ್ ಟು 1/12th ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್-12. ಸೇಮ್. ಓಕೆ, ಅಲ್ಲಿ ಕಂಪೇರ್ ಮಾಡಿ ಹೇಳ್ತೀರಲ್ಲ, ಅದನ್ನು ನೀವೇನು ಅಂತ ಕರೆಯೋದು, ಮಾಲಿಕ್ಯುಲರ್ ಮಾಸ್ ಅಂತ ಕರೆಯೋದು. ಓಕೆ, ನೆಕ್ಸ್ಟ್ ಈ ಪರಮಾಣು ದ್ರವ್ಯರಾಶಿಯ ಏಕಮಾನ ಅಂತ ಯಾವುದನ್ನು ಕರೀತಾರೆ ಅಂತ. ಪರಮಾಣು ದ್ರವ್ಯರಾಶಿಯ ಏಕಮಾನ ಡ್ಯಾಶ್ ಅಂತ ಕೇಳ್ಬೋದು. ಅಲ್ಲಿ ನಿಮಗೆ ಬರೀಲಿಕ್ಕಿರುವಂತದ್ದು ಯಾವುದು, ಅಟಾಮಿಕ್ ಮಾಸ್ ಯೂನಿಟ್ ಅಥವಾ AMU. ಇದು ಪರಮಾಣು ದ್ರವ್ಯರಾಶಿಯ ಒಂದು ಏಕಮಾನ. ಓಕೆ, ಪರಮಾಣು ದ್ರವ್ಯರಾಶಿಯ ಏಕಮಾನ ಯಾವುದು, ಇದು ಕೂಡ ಒಂದು ಮಾರ್ಕಿಗೂ ಹೇಳ್ಬೋದು, ಅಥವಾ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಯಾವುದು ಇದರಲ್ಲಿ ಪರಮಾಣು ದ್ರವ್ಯರಾಶಿ ಏಕಮಾನ ಯಾವುದು ಆ ರೀತಿ ಕೇಳ್ಬೋದು. AMU ಅಟಾಮಿಕ್ ಮಾಸ್ ಯೂನಿಟ್ ಅದರ
ಅಥವಾ ಡಿ ಅಂತ ಕೂಡ ಹೇಳ್ಬೋದು, ಡಾಲ್ಟನ್ ಅಥವಾ ಏಕೀಕೃತ ಪರಮಾಣು ದ್ರವ್ಯರಾಶಿ ಘಟಕ ಅಂತ ಕೂಡ ಕರೀತಾರೆ. ಓಕೆ, ದ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ಎ ಮೆಜರ್ ಆಫ್ ಇಟ್ಸ್ ಅಟಾಮಿಕ್ ಮಾಸ್, ಆಲ್ಸೋ ನೋನ್ ಆಸ್ ಡಾಲ್ಟನ್, DA. ಇದರಲ್ಲಿ ಯಾವುದನ್ನು DA ಅಂತ ಕರೀತಾರೆ ಅಂತ ಕೇಳಿ ಅಲ್ಲಿ AMU ಅಂತ ಹಾಕಿ ಮತ್ತೊಂದು ಇನ್ನೊಂದಷ್ಟೇನೋ ಕೊಡ್ಬೋದು, ಆಗ ಕೂಡ ನೆನಪಿಟ್ಕೊಳ್ಳಿ. ಆರ್ ಯುನಿಫೈಡ್ ಅಟಾಮಿಕ್ ಮಾಸ್ ಯೂನಿಟ್ U. ಓಕೆ, AMU ಪರಮಾಣು ದ್ರವ್ಯರಾಶಿಗಳು ಮತ್ತು ಆಣ್ವಿಕ ದ್ರವ್ಯರಾಶಿ ಎರಡಕ್ಕೂ ಅದನ್ನೇ ಬಳಸಬೇಕು. ಓಕೆ, AMU ಅನ್ನು ಕಾರ್ಬನ್ 12ರ ಪರಮಾಣುವಿನ ದ್ರವ್ಯರಾಶಿಯ 12ನೇ ಒಂದು ಭಾಗ ಅಂತ ವಿವರಣೆಯನ್ನು ಕೊಡುದು. ಆಗ ಹೇಳಿದ್ದನ್ನೇ ಮತ್ತೆ ಪುನಃ ಹೇಳ್ತಾ ಇರೋದು ನಾನು, ಬಟ್ ಹೇಳುವಂತಹ ಏನು AMU ನಲ್ಲಿ ಈಗ ಹೇಳ್ತಾ ಇದ್ದೀನಿ. ಓಕೆ, ದ AMU ಎಕ್ಸ್ಪ್ರೆಸಸ್ ಬೋತ್ ಅಟಾಮಿಕ್ ಮಾಸಸ್ ಅಂಡ್ ಮಾಲಿಕ್ಯುಲರ್ ಮಾಸಸ್. AMU ಎಕ್ಸ್ಪ್ರೆಸಸ್ ಬೋತ್ ಅಟಾಮಿಕ್ ಮಾಸ್ ಅಂಡ್ ಮಾಲಿಕ್ಯುಲರ್ ಮಾಸ್. ಅಣುದ್ರವ್ಯರಾಶಿಗೆ ಮತ್ತು ಪರಮಾಣು ದ್ರವ್ಯರಾಶಿಗೆ ಎರಡಕ್ಕೂ AMU ಅಟಾಮಿಕ್ ಮಾಸ್ ಯೂನಿಟ್ ಹೇಳುವಂಥದ್ದು ಏಕಮಾನ, ನೆನ್ಪಿಟ್ಕೊಳ್ಳಿ. AMU is defined as 1/12 the mass of an atom of carbon 12. ಆಗ ಹೇಳಿದ್ನಲ್ಲ, ಸೇಮ್ ಅದನ್ನೇ ಹೇಳಿದ್ದಿಲ್ಲಿ. ಓಕೆ, ಹಾಗೆ ಇನ್ನು ಗ್ರಾಮ್ಗಳಲ್ಲಿ ಹೇಳಿ ಅಂತ ಹೇಳಿದ್ರೆ ಅಲ್ಲಿಯೂ ಹಾಗೆ ಗ್ರಾಮಿನಲ್ಲಿ ವ್ಯಕ್ತಪಡಿಸಿದ್ರೆ, ಈಗ 12 ಉದಾಹರಣೆಗೆ ಕಾರ್ಬನ್ 12ರದ್ದು 12 ಅಂತ ನೀವು ಹೇಳ್ತೀರಲ್ವಾ, 12ರ ರಾಶಿಯನ್ನು ಅದರ ಗ್ರಾಮ್ಗಳಲ್ಲಿ ಎಷ್ಟು, 1 ಗ್ರಾಮ್ ಕಾರ್ಬನ್ನಿನ ರಾಶಿಯನ್ನು ಗ್ರಾಮ್ಗಳಲ್ಲಿ ಸೂಚಿಸಿ ಎಕ್ಸ್ಪ್ರೆಸ್ the weight of one atom of carbon in grams ಅಂತ ಕೇಳಿದ್ರೆ ಆಗ ಅಲ್ಲಿ 12 ಗ್ರಾಮ್ ಅಂತ ಬರೆದ್ರಾಯ್ತು, ಅಷ್ಟೇ ಇರೋದು. ಓಕೆ, ನೆಕ್ಸ್ಟ್ ಪರಮಾಣುವಿನ ಘಟಕಗಳು ಯಾವುದೆಲ್ಲ ಅಂತ ನೋಡುವ. ಆಗ್ಲೇ ಹೇಳಿದೆ ಡಾಲ್ಟನ್ ಇದನ್ನು ಹೇಳಲಿಲ್ಲ ಅಂತ, ಆದ್ರೆ ಆ ನಂತರ ಇದನ್ನೆಲ್ಲ ಕಂಡುಹಿಡಿದಾಗಿದೆ. ಮೂಲಭೂತ ಕಣಗಳು ಅಂತ ಕರಿತೇವೆ. ಪರಮಾಣುವಿನ ಮೂಲಭೂತ ಕಣಗಳನ್ನು ಹೆಸರಿಸಿ, ಅವುಗಳ ವಿದ್ಯುದಂಶಗಳನ್ನ ಹೆಸರಿಸಿ, ವಿದ್ಯುದಂಶಗಳು ಎಷ್ಟು ಅಂತ ಹೇಳಿ, ಈ ರೀತಿಯಲ್ಲೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅಥವಾ ಅವುಗಳನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿ, ಈ ತರದಲ್ಲೆಲ್ಲ ಕೇಳ್ತಾರೆ. ಓಕೆ, ಆಗ ನಿಮ್ಮ ಆನ್ಸರ್ ಮೂಲಭೂತ ಕಣಗಳು ಅಥವಾ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೆಯುವುದು, ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ ಆರ್ ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಓಕೆ, ನಾನು ಪರಮಾಣುವಿನ ರಚನೆಯ ಬಗ್ಗೆ ನಾನು ಕೆಮಿಸ್ಟ್ರಿ ಪಾಠದಲ್ಲಿ ಆಲ್ರೆಡಿ ಹಾಕಿದ್ದೇನೆ, ಬಹಳಷ್ಟು ವಿವರಣೆಗಳಲ್ಲಿ ಇದೆ, ನೀವು ಅದನ್ನು ಕೂಡ ನೋಡ್ಕೊಳ್ಳಿ ದಯವಿಟ್ಟು. ಇಲೆಕ್ಟ್ರಾನ್ ಹೇಗಿರ್ತದೆ, ಇದನ್ನು ಸ್ಮಾಲ್ ಲೆಟರ್ E ಯಲ್ಲಿ ಸೂಚಿಸ್ತೇವೆ. ಓಕೆ, ಫಸ್ಟ್ ನೆನ್ಪಿಟ್ಕೊಳ್ಳಿ, ಸ್ಮಾಲ್ ಲೆಟರ್ E ಯಲ್ಲಿ ಸೂಚಿಸ್ತೇವೆ. ಎಲೆಕ್ಟ್ರಾನ್ ಅನ್ನು JJ ಥಾಮ್ಸನ್ ಕಂಡುಹುಡುಕಿದ. ಇಲೆಕ್ಟ್ರಾನ್ ಹ್ಯಾಡ್ ಬೀನ್ ಡಿಸ್ಕವರ್ಡ್ ಬೈ JJ ಥಾಮ್ಸನ್. ಅವನ ಎಕ್ಸ್ಪೆರಿಮೆಂಟ್ ಎಲ್ಲ ಮುಂದೆ ನೋಡ್ಲಿಕ್ಕಿದೆ ನೀವು. ಇಲೆಕ್ಟ್ರಾನ್ ಅಂತ ಹೆಸರನ್ನು ಕೊಟ್ಟದ್ದು ಸ್ಟೋನಿ ಅನ್ನುವರು. ಓಕೆ, ದ ನೇಮ್ ಆಫ್ ಇಲೆಕ್ಟ್ರಾನ್ ವಾಸ್ ಗಿವನ್ ಬೈ ಸ್ಟೋನಿ. ಕಂಡು ಹಿಡಿದವರು ಬೇರೆ, ಅದಕ್ಕೆ ಇಲೆಕ್ಟ್ರಾನ್ ಅಂತ ಹೆಸರು ಕೊಟ್ಟವರು ಬೇರೆ ಬೇರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ಗೆ ಕೇಳ್ಬೋದು, ಇಲೆಕ್ಟ್ರಾನ್ ಅನ್ನು ಹೆಸರಿಸಿದವರು ಡ್ಯಾಶ್ ಅಂತ ಕೊಟ್ಟು ಅಲ್ಲಿ JJ ಥಾಮ್ಸನ್, ಸ್ಟೋನಿಯದ್ದು ಕೂಡ ಹೆಸರು ಇರ್ತದೆ. ನೀವು ಸ್ಟೋನಿ ನಿಮ್ಮ ಆನ್ಸರ್ ಆಗ್ಬೇಕು. ಇಲೆಕ್ಟ್ರಾನ್ ನ ಸಾಪೇಕ್ಷ ಚಾರ್ಜ್ -1 ವಿದ್ಯುದಂಶ ಅದಕ್ಕೆ ಇರುವಂತದ್ದು, ಅಥವಾ ಅದಕ್ಕೆ ಇರುವಂತಹ ವಿದ್ಯುದಂಶ -1 ಅಂಶ. ಓಕೆ, ಅದರ ಸಂಪೂರ್ಣ ಚಾರ್ಜ್ ಅಥವಾ ಅಬ್ಸಲ್ಯೂಟ್ ಚಾರ್ಜ್ ಅಂತ ಹೇಳ್ತೇವೆ, ಅದು -1.6 × 10⁻⁻19 ಕೂಲಂಬ್. ಕೂಲಂಬಲ್ಲಿ ಎಷ್ಟು ಅಂತ ಕೇಳಬಹುದು. ಇಲೆಕ್ಟ್ರಾನಿನ ವಿದ್ಯುದಾವೇಶ ಕೂಲಂಬ್ಗಳಲ್ಲಿ ತಿಳಿಸಿ ಅಂತ ಕೇಳಿದ್ರೆ ಆಗ ನೀವು ಬರಿಬೇಕಾದದ್ದು 1.6 × 10⁻19 ಕೂಲಂಬ್. ಓಕೆ, ಅಥವಾ ಸ್ಥಾಯಿ ವಿದ್ಯುತ್ ಘಟಕ ಅಂತ ಕೇಳ್ಬೋದು, ಇಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಂತ ಕೇಳ್ಬೋದು, ಎಷ್ಟು ಅಂತ. ಆಗ ನೀವು ಬರಿಬೇಕಾದದ್ದು 48 × 10⁻−10 ESU. ಇದು GPSTR ನವರಿಗೆ ಕೇಳಬಹುದು, ಬಟ್ TET ಅಥವಾ RRB ಇಂತಹ ಪರೀಕ್ಷೆಗಳಿಗೆ ಇವುಗಳು ಕೇಳಲಿಕ್ಕಿಲ್ಲ. ಬಟ್ ಸಾಪೇಕ್ಷ ಚಾರ್ಜ್ ಎಷ್ಟು ಅದನ್ನೆಲ್ಲ ಕೇಳಬಹುದು. ಓಕೆ, ನೆಕ್ಸ್ಟ್ ಇಲೆಕ್ಟ್ರಾನಿನ ಸಾಪೇಕ್ಷ ದ್ರವ್ಯರಾಶಿ. ಅದಕ್ಕೆ ದ್ರವ್ಯರಾಶಿ ಇಲ್ಲ ಅಂತ ನಾವು ತಕೊಳ್ತೇವಲ್ಲ, ಬಟ್ ದ್ರವ್ಯ ಅಂದ್ರೆ 0 ಅಂತ ತಕೊಳ್ತೇವೆ ಅಲ್ಲಿ. ಆದ್ರೆ ಅಲ್ಲಿ ಆ ರೀತಿ ಇದ್ರೂ ಕೂಡ ಅದಕ್ಕೆ ಒಂದು ರಾಶಿ ಇದೆ. ಎಷ್ಟು? 0.000543 ಅಂದ್ರೆ ಕಂಪ್ಲೀಟ್ ನೆಗ್ಲಿಜಿಬಲ್ ಇದು. ಹಾಗಾಗಿ ಅದನ್ನು ಬಿಟ್ಟು ಬಿಡುವಂತದ್ದು. ಅಂದ್ರೆ ಇಲ್ಲಿ 9.1 × 10⁻⁻28 ಗ್ರಾಮ್
ಹಾಗಾಗಿ ಅದನ್ನು ಬಿಟ್ಟು ಬಿಡ್ತಾರೆ. ಓಕೆ, 0 ಅಂತ ತಗೊಳ್ಳೋದು. ಮಾಸ್ ಆಫ್ ಎನ್ ಇಲೆಕ್ಟ್ರಾನ್ ಇನ್ AMU, ದಟ್ ಈಸ್ ಅಟಾಮಿಕ್ ಮಾಸ್ ಯೂನಿಟ್, ಕ್ಯಾನ್ ಬಿ found out by dividing the mass of an electron in kilograms to mass of one atomic unit. ಅದೊಂದು ಏನಾದ್ರೂ ಕೇಳಿದ್ರೆ ಅಂತ ಒಂದು ಕೊಟ್ಟದ್ದು ನಾನು. ಆಯ್ತು, ಓಕೆ. ಇಲೆಕ್ಟ್ರಾನ್ನ ವಿದ್ಯುದಾವೇಶ ಬಾರ್ ದ್ರವ್ಯರಾಶಿಯ ಅನುಪಾತ ಎಷ್ಟು ಅಂತ ಕೂಡ ಕೇಳಬಹುದು, ರೇಷಿಯೋ ಕೇಳಬಹುದು. ಚಾರ್ಜ್ ಬೈ ಮಾಸ್, ಚಾರ್ಜ್ ಮತ್ತು ಮಾಸಿಗಿರುವಂತಹ ಅನುಪಾತವನ್ನು ಕೇಳಿದ್ರೆ ಆಗ ಅಲ್ಲಿ 1.76 into 10 to the power 8 ಕೂಲಂ. ಓಕೆ. ನೆಕ್ಸ್ಟ್, ಕ್ಯಾಥೋಡ್ ಕಿರಣಗಳ ಪ್ರಯೋಗಗಳಿಂದ ಯಾವ ಕಣವನ್ನು ಕಂಡುಹಿಡಿಯಲಾಗಿದೆ, ಪರಮಾಣುವಿನ ಯಾವ ಕಣಗಳನ್ನು ಕಂಡುಹಿಡಿಯಲಾಗಿದೆ, ಈ ರೀತಿ ಕೇಳಬಹುದು. ಎಲೆಕ್ಟ್ರಾನ್, ಎನ್ ಎಲೆಕ್ಟ್ರಾನ್ ಒಬ್ಟೈನ್ಡ್ ಫ್ರಮ್ ಕ್ಯಾಥೋಡ್ ರೇಸ್ ಎಕ್ಸ್ಪರಿಮೆಂಟ್ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ. ಕ್ಯಾಥೋಡ್ ಕಿರಣಗಳ ಪ್ರಯೋಗಗಳ ಮೂಲಕ ಇಲೆಕ್ಟ್ರಾನ್ ಅನ್ನು ಪಡೆಯಲಾಗಿದೆ. ಇನ್ ನೆಕ್ಸ್ಟ್ ನಾನು ಕ್ಯಾಥೋಡ್ ಕಿರಣಗಳ ಬಗ್ಗೆ ಎಲ್ಲ ವಿವರಣೆ ಕೊಡುವಾಗ ನಿಮಗೆ ಇನ್ನಷ್ಟು ಅರ್ಥ ಆಗ್ತದೆ. ಇದರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್, ಇನ್ನೊಂದು ಕಣ ಯಾವುದು? ಇಲೆಕ್ಟ್ರಾನ್ ಇರುವುದು ಯಾವಾಗ್ಲೂ ಬೀಜ ಕೇಂದ್ರದ ಸುತ್ತ ಬೇರೆ ಬೇರೆ ಕಕ್ಷೆಗಳಲ್ಲಿ ಸುತ್ತಾ ಇರ್ತದೆ. ಅದನ್ನು ಕೂಡ ನಾನು ಮುಂದಿನ ಲೆಸನ್ಗಳು ಮಾಡುವಾಗ ಕಾನ್ಫಿಗರೇಷನ್, ವ್ಯಾಲೆನ್ಸಿ ಅದನ್ನೆಲ್ಲ ಹೇಳಲಿಕ್ಕಿದೆಯಲ್ಲ, ಆಗ ನಾನು ಇನ್ನಷ್ಟು ವಿವರಣೆ ಕೊಡ್ತೇನೆ. ಓಕೆ. ನೆಕ್ಸ್ಟ್, ಪ್ರೋಟಾನ್. ಈ ಪ್ರೋಟಾನ್ ಅದನ್ನು P ಅಲ್ಲಿ ಸೂಚಿಸ್ತೇವೆ ನಾವು, ಕ್ಯಾಪಿಟಲ್ P ಅಲ್ಲಿ ಸೂಚಿಸ್ತೇವೆ. ಅದರಲ್ಲಿ ಒಂದು ರಾಶಿ ಮತ್ತು ಒಂದು ವಿದ್ಯುದಾವೇಶ ಇದೆ, +1 ವಿದ್ಯುದಾವೇಶವನ್ನು ಅದು ಹೊಂದಿದೆ. ಓಕೆ. ಪ್ರೋಟಾನ್ ಅನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದ್ರೆ ಗೋಲ್ಡ್ ಸ್ಟೈನ್. ದ ಪ್ರೋಟಾನ್ ಹ್ಯಾಡ್ ಬೀನ್ ಡಿಸ್ಕವರ್ಡ್ ಬೈ ಗೋಲ್ಡ್ ಸ್ಟೈನ್. ಅವನ ಎಕ್ಸ್ಪರಿಮೆಂಟ್ ಆದ ನಂತರ ಆ ಹೆಸರನ್ನು ಕೊಟ್ಟದ್ದು ಅವನು. ಓಕೆ, ಸಾರಿ, ಅವನು ಕಂಡು ಹುಡುಕಿದ್ದು, ಗೋಲ್ಡ್ ಸ್ಟೈನ್ ಕಂಡು ಹುಡುಕಿದ್ದು ಪ್ರೋಟಾನ್ ಹ್ಯಾಡ್ ಬಿನ್ ಡಿಸ್ಕವರ್ಡ್ ಬೈ ಗೋಲ್ಡ್ ಸ್ಟೈನ್. ಇದು ಇವನ ಪ್ರಯೋಗಗಳು ಮುಂದೆ ಬರ್ತದೆ ನಿಮಗೆ. ಓಕೆ. ಇದಕ್ಕೆ ಹೆಸರು ಕೊಟ್ಟವರು ರುದರ್ಫರ್ಡ್. ದ ನೇಮ್ ವಾಸ್ ಗಿವನ್ ಬೈ ರುದರ್ಫರ್ಡ್. ಓಕೆ. ಪ್ರೋಟಾನಿನ ಮೇಲಿನ ಸಾಪೇಕ್ಷ ಚಾರ್ಜ್, ಅಥವಾ ಆಗ್ಲೇ ಹೇಳಿದೆ ನಾನು, +1 ಯೂನಿಟ್ ಯಾವುದಕ್ಕೆ? ಪ್ರೋಟಾನಿಗಿರುವಂತಹ ವಿದ್ಯುದಾವೇಶ ಮತ್ತು ಇದರ ಸಂಪೂರ್ಣ ವಿದ್ಯುದಾವೇಶ ಅಥವಾ ಅಬ್ಸಲ್ಯೂಟ್ ಚಾರ್ಜ್ ಇದು ಎಷ್ಟು? 1.6022 into 10 to the power 19 coulomb. The relative charge on proton is +1 unit and the absolute charge is 1.6022 into 10 to the power 19 coulomb or of a positive charge. ಅದು. ಓಕೆ. ದ ಪ್ರೋಟಾನ್ ಸಾಪೇಕ್ಷ ದ್ರವ್ಯರಾಶಿ 1.00763. ನಾವು 1 ಅಂತ ಹೇಳ್ತೇವಲ್ಲ, ಆಕ್ಚುಲಿ ಅದರದ್ದು ಸಾಪೇಕ್ಷ ದ್ರವ್ಯರಾಶಿ ಅಂತ ಕೊಳ್ಳುವಾಗ ಅದು 1.00763 AMU ಅಲ್ಲಿ ಹೇಳ್ತೇವೆ ನಾವು. ಅದರ ಸಂಪೂರ್ಣ ದ್ರವ್ಯರಾಶಿ ಅಥವಾ ಅಬ್ಸಲ್ಯೂಟ್ ಮಾಸ್ ಎಷ್ಟು? 1.6726 into 10 to the power -27 kg. ಇಲ್ಲಿ ಕೆಜಿಯಲ್ಲಿ ಹೇಳಿದ್ದು. ಇದನ್ನು ಯಾವ ಪ್ರಯೋಗದಿಂದ ಕಂಡು ಹುಡುಕಿದ್ದು ಅಂತ ಕೂಡ ಕೇಳಬಹುದು. ಆನೋಡ್ ರೇಸ್ ಎಕ್ಸ್ಪರಿಮೆಂಟ್ ಅಥವಾ ಆನೋಡ್ ಕಿರಣಗಳ ಪ್ರಯೋಗದಿಂದ ಪ್ರೋಟಾನ್ ಅನ್ನು ಕಂಡುಹಿಡಿಯಲಾಗಿದೆ. ಪ್ರೋಟಾನ್ ವಾಸ್ ಒಬ್ಟೈನ್ಡ್ ಫ್ರಮ್ ಆನೋಡ್ ರೇಸ್ ಎಕ್ಸ್ಪರಿಮೆಂಟ್. ಓಕೆ. ಇದರ ಬಗ್ಗೆ ಮತ್ತಷ್ಟು ವಿವರಣೆಗಳನ್ನು ಅವರ ಪ್ರಯೋಗಗಳೆಲ್ಲ ಮಾಡಿದ್ದನ್ನೆಲ್ಲ ವಿವರಣೆ ಕೊಡುವಾಗ ತಕೊಳ್ಳುವ. ಓಕೆ. ನ್ಯೂಟ್ರಾನ್, ಇದರಲ್ಲಿ ನಾವು ಚಾರ್ಜ್, ಇದಕ್ಕೆ ವಿದ್ಯುದಾವೇಶ ಇಲ್ಲ, 0 ಅಂತ ಕೆಳಗಡೆಗೆ ಬರೀತೇವೆ. 1 ಅಂತ ಮೇಲೆ ಬರೆದ್ರೆ ಅದು ರಾಶಿಯನ್ನು ಬರೆಯುವುದು. ಓಕೆ. ನ್ಯೂಟ್ರಾನ್ ಅನ್ನು ಕಂಡು ಹಿಡಿದವರು ಜೇಮ್ಸ್ ಚಾಡ್ವಿಕ್. ನ್ಯೂಟ್ರಾನ್ ಹ್ಯಾಡ್ ಬೀನ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್. ನೆನ್ಪಿಟ್ಕೊಳ್ಳಿ, ಹೆಸರುಗಳೆಲ್ಲ ಖಂಡಿತವಾಗಿ ಕೇಳಬಹುದಾದ MCQಗೆ. ಓಕೆ. ನ್ಯೂಟ್ರಾನ್ ನ ವಿದ್ಯುದಂಶ 0. ಚಾರ್ಜ್ ಆನ್ ನ್ಯೂಟ್ರಾನ್ ಈಸ್ 0. 1ನೇ ಅಂಶ. 2ನೇ ಅಂಶ ನೆನ್ಪಿಟ್ಕೊಳ್ಳಿ. 3ನೇದು ನ್ಯೂಟ್ರಾನ್ ನ ಸಾಪೇಕ್ಷ ದ್ರವ್ಯರಾಶಿ. ನಾವಲ್ಲಿ 1 ಅಂತ ಹೇಳಿದ್ನಲ್ಲ, ನಾವು ಲೆಕ್ಕಾಚಾರ ಎಲ್ಲ ಮಾಡುವ 1 ಅಂತಲೇ ತಕೊಳ್ಳೋದು, ಬಟ್ ಆಕ್ಚುಲಿ ಅದರದ್ದು ರಾಶಿ AMU ಅಲ್ಲಿ ಹೇಳುವಾಗ 1.00863. ಓಕೆ, 863 ಆಗ್ತದೆ. ಅದರಲ್ಲಿ ಪ್ರೋಟಾನಿಗಿಂತ ಇದರದ್ದು ಜಾಸ್ತಿ ಆಯ್ತು ಅಲ್ವಾ. ಸಂಪೂರ್ಣ ದ್ರವ್ಯರಾಶಿ ಅಥವಾ ಅಬ್ಸಲ್ಯೂಟ್ ರಾಶಿ ಎಷ್ಟು ಇದರದ್ದು? 1.675 into 10 to the power -24, 10⁻⁻24 ಗ್ರಾಮ್ ಆಗ್ತದೆ. ನ್ಯೂಟ್ರಾನ್ ನ ಚಾರ್ಜ್ ಭಾಗಿಸು ದ್ರವ್ಯರಾಶಿ ಮಾಡುವಾಗ ನಾವು ಅದನ್ನು 0 ಅದು. ಓಕೆ. ನೆಕ್ಸ್ಟ್, ದ ರಿಲೇಟಿವ್ ಮಾಸ್ ಆಫ್ ನ್ಯೂಟ್ರಾನ್ ಈಸ್
1.00863 am, and its absolute mass is already, I have told you, 1.675 equals to 1.67 into, sorry, ಅದು ಈಕ್ವಲ್ ಅಲ್ಲ, ಇಂಟು 10⁻⁻24 ಗ್ರಾಮ್. ಓಕೆ, ವಿಕಿರಣಶೀಲತೆಯ ಯಾವ ವಿದ್ಯಮಾನದಿಂದ ನಾವು ಇದನ್ನು ಕಂಡುಹುಡುಕಿದ್ದು ಅಂತ ಕೇಳಬಹುದು. ಯಾವ ವಿದ್ಯಮಾನದ ಸಹಾಯದಿಂದ ನ್ಯೂಟ್ರಾನ್ ಅನ್ನು ಕಂಡುಹಿಡಿಯಲಾಗಿದೆ ಅಥವಾ ಪಡೆಯಲಾಗಿದೆ ಅಂತ ಈ ತರ ಕ್ವಶನ್ ಕೊಟ್ರೆ, ಅಥವಾ ನ್ಯೂಟ್ರಾನ್ ವಾಸ್ ಒಬ್ಟೈನ್ಡ್ ಫ್ರಮ್ ಅಂತ ಡ್ಯಾಶ್ ಅಂತ ಕೊಟ್ಟು ಈ ರೀತಿ ಕೇಳ್ಬೋದು. ರೇಡಿಯೋ ಆಕ್ಟಿವಿಟಿ ಫಿನಾಮಿನಾ ಅಥವಾ ವಿಕಿರಣಶೀಲತೆಯ ವಿದ್ಯಮಾನದಿಂದ ಈ ನ್ಯೂಟ್ರಾನ್ ಅನ್ನು ಪಡೆಯಲಾದದ್ದು. ನೋಡಿ, ಈ ತರದ್ದೆಲ್ಲ ನಿಮಗೆ ರೇರ್ ಆಗಿ ಕ್ವಶನ್ ಸಡನ್ ಆಗಿ ಕೇಳ್ತಾರೆ. ಅಂದ್ರೆ ಪ್ರತಿ ವರ್ಷ ನೀವು ಎಕ್ಸಾಮ್ ಬರೆಯೋರ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಆ ಕ್ವಶನ್ ಪೇಪರ್ನ ಲೆವೆಲ್ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಹೈಯರ್ ಲೆವೆಲ್ ಮಾಡ್ತಾ ಹೋಗ್ತಾರೆ. ಎಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಬಟ್ ರೇರ್ ಆಗಿ ಇಷ್ಟ ಸಮಯ ಕೊಡದೇ ಇದ್ದ ಕ್ವಶನ್ ಎಲ್ಲಿದೆ ಅಂತ ಹುಡುಕಿಕೊಂಡು ಕೊಡ್ತಾರೆ. ಪ್ರೋಟಾನ್ ಅನ್ನು ಯಾರು ಕಂಡು ಹುಡುಕಿದ್ದು ನೀವು ಇದನ್ನೆಲ್ಲ ಮೊದಲೇ ಕೇಳಿದ್ದಾರೆ ಎಷ್ಟೋ ಸರ್ತಿ. ನ್ಯೂಟ್ರಾನ್ ಅನ್ನು ಯಾವ ವಿದ್ಯಮಾನದ ಸಹಾಯದಿಂದ ಅಥವಾ ಯಾವ ಪ್ರಯೋಗದ ನಂತರ ಅಥವಾ ಯಾವುದರಿಂದಾಗಿ ಪಡೆಯಲಾಗಿದೆ, ಈ ತರದಲ್ಲಿ ಕ್ವಶನ್ ಕೇಳಿದ್ರೆ ನೀವು ಅದು ಇದು ಕನ್ಫ್ಯೂಸ್ ಆಗೋದು ಬೇಡ. ವಿಕಿರಣಶೀಲತೆಯ ಬಗ್ಗೆ ಅಧ್ಯಯನ ಮಾಡುವಾಗ ಕಂಡುಹಿಡಿಯಲಾದದ್ದು ಅಂದ್ರೆ ಅಲ್ಲಿ ರೇಡಿಯೋ ಆಕ್ಟಿವಿಟಿ ಫಿನಾಮಿನಾ ಬಂದ ನಂತರ ನಾವು ಇದನ್ನು ನೋಡಿ ಹೆಸರಿಸಲಾದದ್ದು. ಓಕೆ, ಈ ತರದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಬೆರಿಲಿಯಂಗೆ ಆಲ್ಫಾ ಕಿರಣಗಳಿಂದ ತಾಡಿಸಿದಾಗ ಅಥವಾ ಹೊಡೆದ್ರೆ, ಅದರ ಬೆರಿಲಿಯಂನ ನ್ಯೂಕ್ಲಿಯಸ್ಗೆ ಹೀಲಿಯಂನಿಂದ ತಾಡಿಸಿದಾಗ ಏನು ಸಿಕ್ಕಿದ್ದು, ಹೀಲಿಯಂ ಅಥವಾ ಆಲ್ಫಾ ಪಾರ್ಟಿಕಲ್ ಇಂದ ಹೊಡೆದಾಗ ಏನು ಸಿಕ್ಕಿದ್ದು, ಅಲ್ಲಿ ಅದು ಕಾರ್ಬನ್ 16 ಅಥವಾ ಕಾರ್ಬನ್ 6 ಅಂದ್ರೆ ಒಂದು ಕಾರ್ಬನ್ ಪರಮಾಣು ಇನ್ನೊಂದೇನು ಬಿಡುಗಡೆ ಆಯ್ತು, ಒಂದು ನ್ಯೂಟ್ರಾನ್ ಬಿಡುಗಡೆ ಆಯ್ತು. ಓಕೆ, ಅದಕ್ಕೆ ಚಾರ್ಜ್ ಇರಲಿಲ್ಲ, ವಿದ್ಯುದಾವೇಶ ಇರಲಿಲ್ಲ, ಅದರ ಒಂದು ರಾಶಿ ಸಂಖ್ಯೆ ಇತ್ತು. ಹಾಗಾಗಿ ಇಲ್ಲಿ ಅದನ್ನು ನ್ಯೂಟ್ರಾನ್ ಅಂತ ಹೆಸರಿಸಿದ್ದಾರೆ. ತಟಸ್ಥ ಕಣ ಅಂತ ಲೆಕ್ಕ ಅದು. ಓಕೆ, ವಿದ್ಯುದಾವೇಶ ಇಲ್ಲದ್ದು ತಟಸ್ಥ ಕಣ, ಅದಕ್ಕೆ ನ್ಯೂಟ್ರಾನ್ ಎನ್ ಅಂತ ಹೆಸರು ಕೊಟ್ಟದ್ದು. ಓಕೆ, ನೆಕ್ಸ್ಟ್ ಪರಮಾಣು ಸಂಖ್ಯೆ ಅಂದ್ರೆ ಏನು, ರಾಶಿ ಅಂದ್ರೆ ಏನು ಅದನ್ನು ನೋಡುವ. ಅದು ಸಾಮಾನ್ಯವಾಗಿ ನಮಗೆ ಲೆಕ್ಕಾಚಾರಕ್ಕೆ ಬೇಕಾಗುವಂಥದ್ದು. ಇದೆಲ್ಲ ಲೆಕ್ಕಾಚಾರಕ್ಕೆ ಇದು ಬೇಕು. ಈಗ ನಾನು ಹೇಳೋ ವಿಷಯಗಳು ಪರಮಾಣು ಸಂಖ್ಯೆಯ ಸಂಕೇತ ಯಾವುದು ಅಂತ ಕೇಳ್ಬೋದು. ಝೆಡ್, ಕ್ಯಾಪಿಟಲ್ ಝೆಡ್ ಇಂದ ಸೂಚಿಸ್ತೇವೆ. ಅಂದ್ರೆ ಒಂದು ಪರಮಾಣು ಸಂಖ್ಯೆ ಅಂದ್ರೇನು ಅಥವಾ ಅಟಾಮಿಕ್ ನಂಬರ್ ಅಂದ್ರೆ ಏನು, ದ ನಂಬರ್ ಆಫ್ ಪ್ರೋಟಾನ್ ಆರ್ ಇಲೆಕ್ಟ್ರಾನ್. ವೈ ಆರ್ proton and electron number is same. Okay, so number of proton or electron in an atom of the element is called atomic number of that element. Okay, it is denoted by Z. ಅಂದ್ರೆ ಒಂದು ಧಾತುವಿನ ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್ ಸಂಖ್ಯೆ ಯಾವಾಗ್ಲೂ ಒಂದೇ ಆಗಿರ್ತದೆ. ಹಾಗಾಗಿ ಈ ಸಂಖ್ಯೆಯನ್ನು ಏನು ಅಂತ ತಕೊಂಡಿದ್ದೇವೆ, ಪರಮಾಣು ಸಂಖ್ಯೆ ಅಂತ ತಕೊಂಡಿದ್ದೇವೆ, ಮತ್ತು ಇದನ್ನು ಕ್ಯಾಪಿಟಲ್ ಝೆಡ್ ನಿಂದ ಸೂಚಿಸಲಾಗುತ್ತದೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. RRBಗೆ, KS ಅಲ್ಲಿ ಆಗ್ಲಿ, RRB, PDO ಎಲ್ಲಾ ಪರೀಕ್ಷೆಗಳಲ್ಲಿ ಇದು ಕೇಳುವಂತದ್ದು, ನೆನ್ಪಿಟ್ಕೊಳ್ಳಿ. ಕಂಡುಹಿಡಿರಿ ಅಂತಲೂ ಕೂಡ ಕೇಳ್ತಾರೆ. ಇಲ್ಲಿ Z ಈಕ್ವಲ್ಸ್ ಟು ಇ ಅಂದ್ರೆ ಇಲೆಕ್ಟ್ರಾನ್, ಈಕ್ವಲ್ಸ್ ಟು P ಪ್ರೋಟಾನ್. ಓಕೆ, ಇಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ಪ್ರೋಟಾನ್ಗಳ ಸಂಖ್ಯೆ ಒಂದೇ ಆಗಿರ್ತದೆ. ಓಕೆ, ಹಾಗೆ ನಂಬರ್ ಆಫ್ ವೇರ್ ಇಲೆಕ್ಟ್ರಾನ್ ಅಂಡ್ ಪ್ರೋಟಾನ್ ನಂಬರ್ ಇಸ್ ಸೇಮ್. ಓಕೆ, ದ್ರವ್ಯರಾಶಿ ಸಂಖ್ಯೆ ಆಗ ಹೇಳಿದ್ದು ಪರಮಾಣು ಸಂಖ್ಯೆ, ಇದು ರಾಶಿ ಸಂಖ್ಯೆಯನ್ನು ಹೇಳುದು. ಒಂದು ಧಾತುವಿನ ಪರಮಾಣುವಿನಲ್ಲಿ ಇರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವು ಏನು ತೆಕ್ಕೊಳ್ಳೋದು, ದ್ರವ್ಯರಾಶಿ ಸಂಖ್ಯೆ. ಅಂದ್ರೆ ಲೆಕ್ಕಾಚಾರಗಳನ್ನು ಮಾಡುವಾಗ ಆಗ ಹೇಳಿದ 1.00 ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಕೊಳ್ಳುವುದಿಲ್ಲ. ಒಂದು ಪರಮಾಣುವಿನ ರಾಶಿ ಎಷ್ಟು ಅಂತ ಕೇಳಿದ್ರೆ ಒಂದು ಅಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಕಾರ್ಬನ್ ಉದಾಹರಣೆ, ಕಾರ್ಬನ್ ನಲ್ಲಿ 6 ನ್ಯೂಟ್ರಾನ್ ಇದೆ, 6 ಪ್ರೋಟಾನ್ ಇದೆ, 6 ಇಲೆಕ್ಟ್ರಾನ್ ಇದೆ. ಇದರ ರಾಶಿ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೀವು ಪ್ರೋಟಾನ್ ನ ಸಂಖ್ಯೆ ಪ್ಲಸ್ ನ್ಯೂಟ್ರಾನ್ ನ ಸಂಖ್ಯೆ, ಅಂದ್ರೆ ಬೀಜ ಕೇಂದ್ರದಲ್ಲಿ ಇರುವುದು ನ್ಯೂಕ್ಲಿಯಸ್ ಅಲ್ವಾ, ಅದರ ಒಳಗಡೆಗೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ಸಂಖ್ಯೆ ಇದೆ, ಅದರ ಟೋಟಲ್ ಅನ್ನು ಹೇಳಿದ್ರೆ ಅದರ ರಾಶಿ ಸಂಖ್ಯೆ ಅಂತ. ಬಹಳ ಸುಲಭ ಕೆಮಿಸ್ಟ್ರಿ, ಕಷ್ಟ ಅಲ್ಲ. ನೀವು ಆ ಸಂಖ್ಯೆ ಎಲ್ಲ ಹೇಳುವಾಗ ನಿಮಗೆ ತಲೆಬಿಸಿ ಆಗಿರ್ಬೋದು, ಹೇಗಪ್ಪ ಇದನ್ನೆಲ್ಲ ಬರೆಯುವುದು, ಕಲಿಯುವುದು, ನೆನಪಿಟ್ಕೊಳ್ಳುದು ಅಂತ. ಲೆಕ್ಕಾಚಾರ ಕೇಳಿದ್ರೆ ಬಹಳ ಈಸಿ.
ಕೆಮಿಸ್ಟ್ರಿ ಕಷ್ಟ ಅಲ್ಲ, ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ಇಂಥದ್ದೆಲ್ಲ ಕೇಳುವಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಬಟ್ ಈ ಲೆಕ್ಕಾಚಾರಗಳಲ್ಲಿ ಏನೂ ಅಲ್ಲ ಬಿಡಿ, ಫುಲ್ ಮಾರ್ಕ್ಸ್ ಸಿಗ್ತದೆ. ಇದನ್ನು ಸಂಕೇತ ಎ, ಕ್ಯಾಪಿಟಲ್ ಎ ಇಂದ ಸೂಚಿಸುವುದು. ಓಕೆ, ಮಾಸ್ ನಂಬರ್, ದ ಸಮ್ ಆಫ್ number of protons and neutrons in an atom of the element is called mass number. ಅಷ್ಟೇ. It is denoted by capital A. Capital A equals to P plus N. ಇಲ್ಲಿ P equals to proton, N equals to neutron. ನ್ಯೂಟ್ರಾನ್ ನ ಸಂಖ್ಯೆ ಅದು. ಓಕೆ, ಅಂದ್ರೆ ಸಂಖ್ಯೆಯನ್ನೇ ನಾವಿಲ್ಲಿ ರಾಶಿಯಿಂದ ಯಾಕೆ ತಗೊಳ್ತೇವೆ? ಅದ್ರದ್ದು ಒಂದೊಂದಲ್ಲ ರಾಶಿ ಇರೋದು. ಪ್ರೋಟಾನ್ನದ್ದು ಒಂದು ರಾಶಿ, ಇದರದ್ದು ಒಂದು ರಾಶಿ, ಹೋಗಾಗಿ ಟೋಟಲ್ ತಗೊಂಡ್ರೆ ಸಾಕು. ಓಕೆ, A equals to P plus N, okay, where P equals number of protons, N equals to number of neutrons. ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನು ಕಂಡುಹಿಡಿರಿ ಅಂತ ಕೊಟ್ಟು ನಿಮಗೆ A ಕೊಟ್ಟಿರ್ತಾರೆ, P ಕೊಟ್ಟಿರ್ತಾರೆ, ಆಗ A ಮೈನಸ್ P ಈಕ್ವಲ್ಸ್ ಟು N ಅಷ್ಟೇ, ಲೆಕ್ಕಾಚಾರದಲ್ಲಿ ಮತ್ತೇನಿಲ್ಲ. ಓಕೆ, ಐಸೋಟೋಪ್ಗಳು ಅಂದ್ರೆ ಏನು ಅಂತ ನೋಡುವ. ಐಸೋಟೋಪ್, ಐಸೋಬಾರ್ ಎಲ್ಲ ಹೇಳ್ತೇನೆ ಹೇಳಿದನಲ್ಲ. ಐಸೋಟೋಪ್ ಅಂದ್ರೆ ಒಂದೇ ಸಂಖ್ಯೆಯ ಪ್ರೋಟಾನ್ಗಳನ್ನು ಹೊಂದಿರಬೇಕು. ಆದ್ರೆ ಪ್ರೋಟಾನ್ ಸಂಖ್ಯೆ ಮತ್ತು ಇಲೆಕ್ಟ್ರಾನ್ ಸಂಖ್ಯೆ ಯಾವಾಗ್ಲೂ ಒಂದೇ, ಯಾವುದೇ ಪರಮಾಣು ತೆಕ್ಕೊಳ್ಳಿ, ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್ ಸಂಖ್ಯೆ ಒಂದೇ ಇರಬೇಕು. ಆದ್ರೆ ನ್ಯೂಟ್ರಾನಿನ ಸಂಖ್ಯೆ ಬೇರೆ ಬೇರೆ ಇದ್ರೆ ಅಂತಹ ಪರಮಾಣುವನ್ನು ನಾವು ಅದರ ಐಸೋಟೋಪ್ ಅಂತ ಕರೀತೇವೆ. ಉದಾಹರಣೆಗೆ ಹೈಡ್ರೋಜನ್ ನಲ್ಲಿ ಆಕ್ಚುಲಿ ಒಂದು ಪ್ರೋಟಾನ್ ಇರೋದು, ಇಲೆಕ್ಟ್ರಾನ್ ಒಂದಿರೋದು, ನ್ಯೂಟ್ರಾನ್ ಇಲ್ಲ ಅಂತ ತಕೊಳ್ತೇವೆ ಅಲ್ವಾ, ರಾಶಿ ಸಂಖ್ಯೆ 1 ಅಂತ ತಕೊಳ್ತೇವೆ. ಆದ್ರೆ ಕೆಲವು ಪರಮಾಣುಗಳಲ್ಲಿ ಏನಿದೆ, ಒಂದು ನ್ಯೂಟ್ರಾನ್ ಇರ್ತದೆ, ಕೆಲವುದರಲ್ಲಿ 2 ನ್ಯೂಟ್ರಾನ್ ಇರ್ತದೆ. ಆಗ ರಾಶಿ ಬೇರೆ ಬೇರೆ ಆಯ್ತಲ್ಲ. ಟೋಟಲ್ ಮಾಡುವಾಗ ಪ್ರೋಟಾನ್, ಅಲ್ಲಿ ಪ್ರೋಟಾನ್ 1, ನ್ಯೂಟ್ರಾನ್ 1 ಅಂತ ಹೇಳಿದ್ರೆ ಅದರ ರಾಶಿ 2 ಆಯ್ತು. ಆಗ ನಾವಲ್ಲಿ ಮೇಲೆ 2 ಅಂತ ಬರಿಬೇಕು, ಕೆಳಗಡೆಗೆ 1 ಅಂತ ಬರಿಬೇಕು. ಅದು ಅದರ ಸಮಸ್ಥಾನಿ ಅಂತ ಗೊತ್ತಾಗ್ತದೆ, ಅಥವಾ ಐಸೋಟೋಪ್ ಗೊತ್ತಾಗ್ತದೆ. ಓಕೆ, ಅಂದ್ರೆ ಒಂದೇ ಸಂಖ್ಯೆಯ ಪ್ರೋಟಾನ್ಗಳನ್ನು ಹೊಂದಿರುವ ಆದರೆ ವಿಭಿನ್ನ ಸಂಖ್ಯೆ, ಬೇರೆ ಬೇರೆ ಸಂಖ್ಯೆಯ ನ್ಯೂಟ್ರಾನ್ಗಳನ್ನು ಹೊಂದಿದ್ರೆ ಅಂತಹ ಪರಮಾಣುಗಳನ್ನು, ಅದೇ ಧಾತುವಿನದ್ದು, ಅಂತಹ ಪರಮಾಣುಗಳನ್ನು ಐಸೋಟೋಪ್ ಅಥವಾ ಸಮಸ್ಥಾನಿ ಅಂತ ಕರೆಯಲಾಗ್ತದೆ. ಇವುಗಳು ಹೆಚ್ಚಾಗಿ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿರ್ತವೆ. ಸಾಮಾನ್ಯವಾಗಿ ಭೌತಿಕ ಲಕ್ಷಣಗಳು ಬೇರೆ ಬೇರೆ ಆಗಿರ್ತದೆ. ಅದರ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ನಾನು ಒಂದು ಪಾಠ ಹಾಕಿದ್ದೇನೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಹೇಳುವಂತದ್ದೆಲ್ಲ ನಾನು ಅದರಲ್ಲಿ ಕೊಟ್ಟಿದ್ದೇನೆ, ಸ್ವಲ್ಪ ನೋಡ್ಕೊಳ್ಳಿ ಅದನ್ನು. ಓಕೆ, ಆಟಮ್ಸ್ ವಿತ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ದೇ ಶೇರ್ ಮೋಸ್ಟ್ ಆಫ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ಡಿಫರ್ ಇನ್ ಮಾಸ್ ಅಂಡ್ ದೇರ್ ಫೋರ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಯಾಕೆ ಅಂತ ಕೂಡ ಸಿಕ್ಕಿತು ಇಲ್ಲಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ ಝೆನಾನ್ ಇದೆಯಲ್ಲ, ಅದಕ್ಕೆ ಒಟ್ಟು 1, 2, 3, 4, 5, 6, 7, 8, 9 ಸಮಸ್ಥಾನಿ ಇದೆ ಗೊತ್ತಾ. 54 ಅದರದ್ದು ರಾಶಿ ಸಂಖ್ಯೆ, ಪರಮಾಣು ಸಂಖ್ಯೆ 54. ಎಲ್ಲ ಈಗ ನಾನು ಅಷ್ಟು ಹೇಳಿದ್ನಲ್ಲ, ಎಲ್ಲದರದ್ದು ಪರಮಾಣು ಸಂಖ್ಯೆ 54, ಬಟ್ ರಾಶಿ ಸಂಖ್ಯೆ 124, 126, 128, 129, 130, 130, 132, 134, 136 ಎಲ್ಲ ಇದೆ. ಬಟ್ ಎಲ್ಲ ಸ್ಟೇಬಲ್ ಎಲ್ಲ ಇರುವುದಿಲ್ಲ ಅವು. ಓಕೆ, ನೆಕ್ಸ್ಟ್ ಐಸೋಬಾರ್ಗಳಂದ್ರೆ ಏನು ಅಂತ ನೋಡುವ. ಇವುಗಳು ಒಂದೇ ದ್ರವ್ಯರಾಶಿ ಸಂಖ್ಯೆಯನ್ನು ಹೊಂದಿರ್ತವೆ, ರಾಶಿ ಸಂಖ್ಯೆ ಒಂದೇ ಆಗಿರ್ತದೆ, ಆದ್ರೆ ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಧಾತುಗಳ ಪರಮಾಣುಗಳು. ಅಲ್ಲಿ ನಾನು ಐಸೋಟೋಪಿನಲ್ಲಿ ಏನು ಹೇಳಿದ್ದು, ಪರಮಾಣು ಸಂಖ್ಯೆ ಬೇರೆ ಬೇರೆ ಇರ್ತದೆ, ಪರಮಾಣು ಸಂಖ್ಯೆ ಒಂದೇ ಆಗಿರ್ತದೆ, ರಾಶಿ ಸಂಖ್ಯೆ ಬೇರೆ ಬೇರೆ ಇರ್ತದೆ ಅಂತ ಹೇಳಿದ್ದು. ಆದ್ರೆ ಇಲ್ಲಿ ಹಾಗಲ್ಲ, ಐಸೋಬಾರಿನಲ್ಲಿ ದ್ರವ್ಯರಾಶಿ ಸಂಖ್ಯೆ ಒಂದೇ ಆಗಿರ್ತದೆ, ಬಟ್ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ. ಅಂದ್ರೆ ಏನಾಯ್ತು, ಇಲ್ಲಿ ಪರಮಾಣುಗಳು, ಧಾತುಗಳೇ ಬೇರೆ ಬೇರೆ. ಯಾಕೆ, ಪರಮಾಣು ಸಂಖ್ಯೆ ಬೇರೆ ಬೇರೆ ಆದ ತಕ್ಷಣ ಧಾತು ಬೇರೆ ಬೇರೆ. ನೆನ್ಪಿಟ್ಕೊಳ್ಳಿ, ಪರಮಾಣು ಸಂಖ್ಯೆ ಬೇರೆ ಬೇರೆ ಆದ ಕೂಡಲೇ ಧಾತುಗಳು ಬೇರೆ ಬೇರೆ. ಉದಾಹರಣೆಗೆ ಹೀಗೂ ಕ್ವಶನ್ ಕೇಳ್ಬೋದು, ಐಸೋಬಾರ್ನಲ್ಲಿ ಒಂದು ಐಸೋಬಾರ್ 40ರದ್ದು ಅಂತ ತಕೊಳ್ಳಿ. ಐಸೋಬಾರ್ 40ರದ್ದು 3 ಧಾತುಗಳಿದೆ, 3 ಐಸೋಬಾರ್ಗಳಿದೆ. ಆ ಐಸೋಬಾರ್ಗಳ ಅವುಗಳು ಒಂದೇ ಧಾತುಗಳು ಹೌದೋ ಅಲ್ವೋ, ಈ ರೀತಿಯಲ್ಲಿ ಕಾರಣ ಕೊಡಿ, ಈ ತರದಲ್ಲೆಲ್ಲ ಕೇಳ್ಬಹುದು. ಖಂಡಿತವಾಗಿ ಅದು ಬೇರೆ ಬೇರೆ. ಪೊಟ್ಯಾಸಿಯಂ 40 ಫಾರ್ ಎಕ್ಸಾಂಪಲ್, ಪೊಟ್ಯಾಸಿಯಂ 40 ಅಂದ್ರೆ ಏನಲ್ಲಿ, ಪೊಟ್ಯಾಸಿಯಂನ ರಾಶಿ ಸಂಖ್ಯೆ 40, ಆರ್ಗಾನಿನ ರಾಶಿ ಸಂಖ್ಯೆ, ಅಲ್ಲಿ ಪರಮಾಣು
ರಾಶಿ ಸಂಖ್ಯೆ ಆರ್ಗಾನ್ ಅದು ಪರಮಾಣು ರಾಶಿ ಸಂಖ್ಯೆ 40 ಬಟ್ ಸಂಖ್ಯೆ 18. ಪರಮಾಣು ಸಂಖ್ಯೆ 18 ಇದು ಅಂದ್ರೆ ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ ಸಂಖ್ಯೆ 18. ಕ್ಯಾಲ್ಸಿಯಂ ಅದರಲ್ಲಿ 20 ಅದರದ್ದು ಪರಮಾಣು ಸಂಖ್ಯೆ, ರಾಶಿ ಸಂಖ್ಯೆ 40. ಆಗೇನಾಯ್ತು, ಪೊಟ್ಯಾಸಿಯಂ, ಆರ್ಗಾನು, ಕ್ಯಾಲ್ಸಿಯಂ ಮೂರೂ ಕೂಡ ರಾಶಿ ಸಂಖ್ಯೆ ಒಂದೇ ಹೊಂದಿದೆ. ಹಾಗಾಗಿ ಅವುಗಳ ಐಸೋಬಾರ್ಗಳಾಯ್ತು, ಅಂದ್ರೆ ಸಮಸ್ಥಾನಿಗಳಾಗಿರ್ತದೆ. ಅದು ಆರ್ಗಾನ್ 40 ಹೇಳಿದ್ರೆ ಅದು ಸಮಸ್ಥಾನಿ ಆಗಿರ್ತದೆ, ಕ್ಯಾಲ್ಸಿಯಂ 40 ಹೇಳಿದ್ರೆ ಅದು ಒಂದು ಕ್ಯಾಲ್ಸಿಯಂನ ಸಮಸ್ಥಾನಿ ಆಗಿರ್ತದೆ, ಬಟ್ ಐಸೋಬಾರ್ ಆಗಿರ್ತದೆ. ಅವುಗಳ ಮೂರದ್ದು ರಾಶಿ ಸಂಖ್ಯೆ ಒಂದೇ ಇದೆ ಅಲ್ವಾ, ಹಾಗಾಗಿ ಓಕೆ. ಅಂದ್ರೆ ಇಲ್ಲಿ ದೀಸ್ ಆರ್ ಐಸೋಬಾರ್ಸ್ ಆರ್ ಆಟಮ್ಸ್ ಆಫ್ ಎಲಿಮೆಂಟ್ಸ್, different elements having the same mass number but different atomic numbers. So the elements are different. ನೆನ್ಪಿಟ್ಕೊಳ್ಳಿ. ಓಕೆ, ಅದಕ್ಕೆ ಸಾಕು ವಿವರಣೆ ಅಂತ ಅನ್ನಿಸ್ತದೆ. ಇಲ್ಲಿ ಪರಮಾಣು ಸಂಖ್ಯೆ ಬದಲಾಗುವ ಕಾರಣ, ಪರಮಾಣು ಸಂಖ್ಯೆಯೇ ರಾಸಾಯನಿಕ ಗುಣಲಕ್ಷಣಗಳಿಗೆ ಕಾರಣ. ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ಡಿಸೈಡ್ ಮಾಡುದು ಯಾವುದು, ಅವುಗಳ ಅಟಾಮಿಕ್ ನಂಬರ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಡಿಸೈಡೆಡ್ ಬೈ ಡ್ಯಾಶ್ ಅಂತ ಕೇಳ್ಬಹುದು, ಅಟಾಮಿಕ್ ನಂಬರ್ಸ್. ಓಕೆ, ರಾಶಿ ಸಂಖ್ಯೆ ಅಲ್ಲ, ಪರಮಾಣು ಸಂಖ್ಯೆ ಅಂದ್ರೆ ಪ್ರೋಟಾನ್ ಅಥವಾ ಇಲೆಕ್ಟ್ರಾನ್ ನ ಸಂಖ್ಯೆ ಅಂತ ಬರೀತೇವಲ್ಲ ಅದು. ಯಾಕೆ, ಇಲೆಕ್ಟ್ರಾನ್ಗಳು ರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ಭಾಗವಹಿಸುವುದು, ಹಾಗಾಗಿ. ಓಕೆ, ಬಿಕಾಸ್ ಆಫ್ ದೇರ್ ಅಟಾಮಿಕ್ ನಂಬರ್ ವೇರಿ, ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಸೋ ವೇರಿ. ಯಾವ್ದ್ರದ್ದು, ಐಸೋಬಾರ್ಗಳದ್ದು. ಓಕೆ, ಐಸೋಟೋನ್ಗಳಲ್ಲಿ ಹೇಗಿರ್ತದೆ, ಒಂದೇ ನ್ಯೂಟ್ರಾನ್ ಸಂಖ್ಯೆಯನ್ನು ಹೊಂದಿರ್ತದೆ. ನ್ಯೂಟ್ರಾನ್ ನ ಸಂಖ್ಯೆಯನ್ನು ಇಲ್ಲಿ ತಕ್ಕೊಂಡದ್ದು ರಾಶಿ ಅಥವಾ ಪರಮಾಣು ಸಂಖ್ಯೆ ಅಲ್ಲ. ನ್ಯೂಟ್ರಾನ್ ಸಂಖ್ಯೆ ಒಂದೇ ಆಗಿರ್ತದೆ, ಆದ್ರೆ ವಿಭಿನ್ನ ಪ್ರೋಟಾನ್ ಸಂಖ್ಯೆಯನ್ನು ಹೊಂದಿರ್ತದೆ. ಐಸೋಟೋನ್ಗಳಲ್ಲಿ ನ್ಯೂಟ್ರಾನ್ ಸಂಖ್ಯೆ ಒಂದೇ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಇವುಗಳೆಲ್ಲ 20 ಐಸೋಟೋನ್ಗಳು. ಅಂದ್ರೆ ಇವುಗಳಲ್ಲಿ 20 ನ್ಯೂಟ್ರಾನ್ಗಳಿರ್ತದೆ. 20 ನ್ಯೂಟ್ರಾನ್. ಹಾಗಾದ್ರೆ ಪ್ರೋಟಾನ್ ಸಂಖ್ಯೆ ಎಷ್ಟು, ಅಲ್ಲಿ ಮೈನಸ್ ಮಾಡಿ. ಸಲ್ಫರಿನದ್ದು 36 ಮೈನಸ್ 20 ಮಾಡಿ ಎಷ್ಟಾಯ್ತು, ಅಲ್ಲಿ ಉಳಿದದ್ದು 16. ಹಾಗಾದ್ರೆ ಇದರ ಸಂಖ್ಯೆ ಎಷ್ಟಾಯ್ತು, ಪ್ರೋಟಾನ್ ನ ಸಂಖ್ಯೆ ಎಷ್ಟಾಯ್ತು, 16 ಅಲ್ವಾ. ಅಲ್ಲಿ ಕೆಳಗಡೆಗೆ ಕೊಟ್ಟಿದ್ದಾರೆ, ಅದರ ಪರಮಾಣು ಸಂಖ್ಯೆಯನ್ನು ಕೊಟ್ಟಿದ್ದಾರೆ 16, ಅದನ್ನು ನೋಡ್ಕೊಂಡು ಹೇಳ್ಬೋದು ನೀವು. ಕ್ಲೋರಿನ್ ಪರಮಾಣು ಸಂಖ್ಯೆ 17, ಅಲ್ಲಿ ರಾಶಿ ಸಂಖ್ಯೆ 37 ಇದೆ. ಅಂದ್ರೇನು, ಅಲ್ಲಿ ಮೈನಸ್ ಮಾಡಿದಾಗ ನಿಮಗೆ 20 ಬರ್ತದೆ. 37 ಮೈನಸ್ 17. ಓಕೆ, ಅಂದ್ರೆ ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಇಷ್ಟರದ್ದು ಒಂದೇ ಇದೆ, 20 20 20 ಅಂತ. ಸಮಸ್ಥಾನಿಗಳನ್ನು ಹೇಳುತ್ತಾ ಇರೋದು ಇಲ್ಲಿ. ಅದರಲ್ಲಿ ಐಸೋಟೋನ್ಗಳು ಯಾವುದು ಅಂತ ಅಷ್ಟೇ. ಓಕೆ, ಎಲ್ಲ 20 20 ಇದೆ. ಏಕೆಂದ್ರೆ ಅವುಗಳಲ್ಲಿ 20 ನ್ಯೂಟ್ರಾನ್ಗಳು ಅವುಗಳು ಹೊಂದಿದೆ. ಅಂದ್ರೆ 20 ಐಸೋಟೋನ್ಗಳದ್ದು ಎಕ್ಸಾಂಪಲ್ ಕೊಡಿ, ಈ ರೀತಿಯಲ್ಲೂ ಕ್ವಶನ್ ಕೇಳ್ಬೋದು ನಿಮಗೆ. ಹಾಗಾಗಿ ಇಂಥದ್ದೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಐಸೋಟೋನ್ಸ್ ಆರ್ ಆಟಮ್ಸ್ ದಟ್ ಹ್ಯಾವ್ ದ ಸೇಮ್ ನ್ಯೂಟ್ರಾನ್ ನಂಬರ್. ಹಾಗಾದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ವ್ಯತ್ಯಾಸ ಆಗ್ತದಾ, ಇಲ್ಲ. ಕೆಮಿಕಲ್ ಪ್ರಾಪರ್ಟೀಸ್ ಅವುಗಳದ್ದೇ ಓನ್. ಓಕೆ, ಬಟ್ ಡಿಫರೆಂಟ್ ಪ್ರೋಟಾನ್ ನಂಬರ್. ಫಾರ್ ಎಕ್ಸಾಂಪಲ್ ಹೇಳಿದೆ ಆಗ್ಲೇ. ಓಕೆ, ಅದು 20 ನ್ಯೂಟ್ರಾನ್ ಇರುವಂತದ್ದು. ಓಕೆ, ಪರಮಾಣು ಶಕ್ತಿ ಮತ್ತು ವಿಕಿರಣಶೀಲತೆ, ನ್ಯೂಕ್ಲಿಯಸ್ಸಿನ ಸ್ಫೋಟಕ ಶಕ್ತಿಯನ್ನು ಟ್ಯಾಪ್ ಮಾಡಲಿಕ್ಕೆ ಭಾರಿ ಅಂಶ ಧಾತುಗಳ ಅಸ್ಥಿರ ಐಸೋಟೋಪ್ಗಳಂದ್ರೆ ಇವು ವಿಕಿರಣಶೀಲತೆ, ನ್ಯೂಕ್ಲಿಯರ್ ಎನರ್ಜಿ, ರೇಡಿಯೋ ಆಕ್ಟಿವಿಟಿ ಇವುಗಳೆಲ್ಲ ಯಾವುದರ ಮೇಲೆ ಅವಲಂಬಿತ ಆಗಿರೋದು ಗೊತ್ತಾ, ಈ ಐಸೋಟೋಪ್ಗಳು. ಹೆವಿ ಐಸೋಟೋಪ್ಸ್ ಎಲ್ಲ ಇದೆಯಲ್ಲ, ಹೆವಿ ಐಸೋಟೋಪ್ಸ್ಗಳು, ಅವುಗಳಲ್ಲೆಲ್ಲ ಅವುಗಳಿಂದ ನಾವು ವಿಭಜನೆ ಮಾಡುವಂಥದ್ದು, ಈ ತರದ್ದೆಲ್ಲ ಮಾಡುವ ಕ್ರಿಯೆಗೆ ನಾವು ದೊಡ್ಡ ದೊಡ್ಡ ಅಣುಗಳನ್ನು ಬಳಸಿಕೊಳ್ತೇವೆ. ಓಕೆ, ನೆಕ್ಸ್ಟ್ ಐಸೋ ಇಲೆಕ್ಟ್ರಾನಿಕ್ ಅಂತ ಒಂದು ಶಬ್ದ ಬರ್ತದೆ. ಈಗ ಸ್ವಲ್ಪ ಮೊದಲು ಹೇಳಿದಂತಹ ವಿವರಣೆ ಮುಂದಕ್ಕೆ ಎಲ್ಲೋ ಬರ್ತದೆ ನಿಮಗೆ. ಓಕೆ, ಐಸೋ ಇಲೆಕ್ಟ್ರಾನಿಕ್ ಅಂತ ಇನ್ನೊಂದು ಇದೆ. This refers to two atoms, ions or molecules that have the same electronic structure and same number of valence electrons. ಸಂಯೋಗ ಶಕ್ತಿಯ ಇಲೆಕ್ಟ್ರಾನ್ಗಳು ಒಂದೇ ಇದ್ದಾಗ, ಸಂಯೋಗ ಶಕ್ತಿ ಅದು ಪರಮಾಣುಗಳಾಗಿರ್ಬೋದು, ಅಯಾನುಗಳಾಗಿರ್ಬೋದು, ಅಥವಾ ಅಣುಗಳಾಗಿರ್ಬೋದು. ಆದ್ರೆ ಅವುಗಳಲ್ಲಿ ಏನು ಸಮಾನ ಚಾರ್ಜ್ ಅಥವಾ ಸಮಾನ ವಿದ್ಯುದಂಶಗಳು ಕಾಣಿಸ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ಟರ್ಮ್ ಮೀನ್ಸ್ ಈಕ್ವಲ್ ಇಲೆಕ್ಟ್ರಿಕ್ ಆರ್ ಈಕ್ವಲ್ ಚಾರ್ಜ್.
ಐಸೋ ಇಲೆಕ್ಟ್ರಾನಿಕ್ ಅಂತ. ಐಸೋ ಅಂದ್ರೆ ಒಂದೇ ಹಾಗೆ ಅಂತ, ಈಕ್ವಲ್ ಚಾರ್ಜಸ್ ಇದ್ದಾಗ. ಕೆಮಿಕಲ್ ಸ್ಪೀಶೀಸ್ ಟಿಪಿಕಲಿ ಡಿಸ್ಪ್ಲೇ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್. ಇವುಗಳು ಸಾಮಾನ್ಯವಾಗಿ ಒಂದೇ ರೀತಿಯಾದಂತ, ಅಂದ್ರೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಒಂದೇ ಇರ್ತದಲ್ಲ, ಹಾಗಾಗಿ ಅಲ್ಲಿ ಸಾಮಾನ್ಯವಾಗಿ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಇವು ಪ್ರದರ್ಶಿಸ್ತವೆ. ಉದಾಹರಣೆಗೆ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ ನೋಡಿ. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅಲ್ಲಿ N3 ಅಲ್ಲಿ ಸಾರಜನಕದ್ದು 3 ವಿದ್ಯುದಂಶ ಅಂದ್ರೆ -3 ಇದ್ದಾಗ, ಅಲ್ಲಿ ಅಲ್ಯೂಮಿನಿಯಂ 3+ ಇದ್ದಾಗ, ಎರಡರಲ್ಲಿ ಕೂಡ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 10 ಆಗಿರ್ತದೆ. ಓಕೆ, ಅಂದ್ರೆ 1s2 2s2 2p6 ಒಳಗಿನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರ್ತದೆ. ಅದೇ ತರ ಫೆರಸ್ ಅಥವಾ ಕಬ್ಬಿಣದ್ದು ಏನಾಗಿರ್ತದೆ, -1 ಚಾರ್ಜ್, ಪ್ಲಸ್ ಅಲ್ಲಿ ನಿಯಾನಿನದ್ದು ಅದು ಯಾವುದೇ ವಿದ್ಯುದಂಶವನ್ನು ಹೊಂದಿಲ್ಲದೆ ಇರಬಹುದು, ಬಟ್ ಅಲ್ಲಿ ಕಾನ್ಫಿಗರೇಷನ್ ಹೇಗಿರ್ತದೆ, 1s2 2s2 2p6, ಅಂದ್ರೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಟೋಟಲ್ ಎಷ್ಟಾಯ್ತು ಅಲ್ಲಿ 10 ಇರ್ತದೆ. ಓಕೆ, ಇನ್ನೊಂದು ಈಸಿ ಎಕ್ಸಾಂಪಲ್ ತಗೊಳ್ತೇನೆ ನಾನು. ಹೈಡ್ರೋಜನ್ -1 ಇದೆ ಅಂತ ಇಟ್ಕೊಳ್ಳಿ, ಹೀಲಿಯಂ ಇದೆ, ಅದು ಯಾವುದೇ ವಿದ್ಯುದಂಶ ಹೊಂದಿಲ್ಲ, ಅಲ್ಲಿ ಲಿಥಿಯಂ ಪ್ಲಸ್ ಅಂದ್ರೆ ಒಂದು ಇಲೆಕ್ಟ್ರಾನ್ ಅನ್ನೋದು ಕಳ್ಕೊಂಡಿರ್ತದೆ, ಅಲ್ಲಿ ಬೆರಿಲಿಯಂ 2+ ಆಗಿರ್ತದೆ. ಓಕೆ, ಅವುಗಳಲ್ಲೆಲ್ಲ ಒಳಗಡೆ ಎಷ್ಟಿರುವುದಾಯ್ತು, 1s2 ಆಯ್ತು, ಅಂದ್ರಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 2 ಇರ್ತದೆ. ಇಂತಹ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಐಸೋ ಇಲೆಕ್ಟ್ರಾನಿಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇದು ನಾನು ಇನ್ನು ಪ್ರಶ್ನೋತ್ತರ ಮಾಡುವಾಗ ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಣೆ ಬೇಕಿದ್ರೆ ಕೊಡ್ತೇನೆ. ಓಕೆ, ನೆಕ್ಸ್ಟ್ ನಾವು ಧಾತುವಿನ ಸಂಕೇತವನ್ನು ನೋಡುವ. ಎಲಿಮೆಂಟ್ ಸಿಂಬಲ್ ಅಥವಾ ಕೆಮಿಕಲ್ ಸಿಂಬಲ್ ಅಂತ ಕರಿತೇವೆ, ರಾಸಾಯನಿಕ ಸಂಕೇತಗಳು ಅಂತ ಕರಿತೇವೆ. ರಾಸಾಯನಿಕ ಸಂಕೇತ ಹೇಳಿದ್ರೆ ಅದೊಂದು ಎಲಿಮೆಂಟಿನ ಸಿಂಬಲ್. ಓಕೆ, ರಾಸಾಯನಿಕ ಧಾತುವನ್ನು ಅಥವಾ ಒಂದು ರಾಸಾಯನಿಕ ಸಂಯುಕ್ತ, ಒಂದು ಮೂಲ ವಸ್ತುವನ್ನು ಸೂಚಿಸ್ಲಿಕ್ಕೆ ಬಳಸುವಂತಹ 1 ಅಥವಾ 2 ಅಕ್ಷರಗಳ ಸಂಕೇತವನ್ನು ನಾವು ಧಾತುವಿನ ಸಂಕೇತ ಅಂತ ಕರಿತೇವೆ. ಅಂದ್ರೆ ಯಾವುದೇ ಒಂದು ಧಾತುವನ್ನು ಹೆಸರಿಸ್ಲಿಕ್ಕೆ ಅತ್ಯಂತ ಸಂಕ್ಷಿಪ್ತವಾದಂತಹ ವಿಧಾನ ಇದು. ಫಾರ್ ಎಕ್ಸಾಂಪಲ್, AL ಹೇಳಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ಅಲ್ಯೂಮಿನಿಯಂ ಅಂತ ಹೇಳ್ತೀರಿ ಅಲ್ವಾ, Cl ಕ್ಲೋರಿನ್ ಅಂತ ಹೇಳ್ತೀರಿ, H ಹೈಡ್ರೋಜನ್ ಅಂತ ಹೇಳ್ತೀರಿ. ಅಂದ್ರೆ ನಿಮಗೆ ಅದು ಬೈ ಪ್ರಾಕ್ಟೀಸ್ ನಿಮಗೆ ಬಂದಿರ್ತದೆ. ಅದರಲ್ಲಿ ಅದು ಇಡೀ ವಿಶ್ವದಲ್ಲಿ ಅಥವಾ ನಮ್ಮ ಎಲ್ಲ ದೇಶಗಳಲ್ಲಿ ಕೂಡ ಸೇಮ್ ಸಂಕೇತವನ್ನು ಸೂಚಿಸುವುದು. ಇದು ನಿಮಗೆ ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸಮೀಕರಣ ಬರೀತೀರಲ್ಲ, ಆಗೆಲ್ಲ ನಿಮಗೆ ತುಂಬಾ ಪ್ರಯೋಜನಕ್ಕೆ ಬರ್ತದೆ. ಸುಲಭ ವಿಧಾನ, ಒಂದು ವೈಜ್ಞಾನಿಕವಾದಂತಹ ಸುಲಭ ವಿಧಾನ. ಧಾತುವಿನ ಅಕ್ಷರಗಳನ್ನು ಸೂಚಿಸಿಕೊಂಡು ಅಲ್ಲಿ ನಾವು ಸಂಕೇತ ಅಂತ ಕರೆಯುವುದು. ಅಂದ್ರೆ ಸಿಂಬಲ್ ಆಫ್ ಎನ್ ಎಲಿಮೆಂಟ್ ಈಸ್ ಎ 1 or 2 letter notation that is used for denoting the chemical element. Each element has its own particular symbol. ಓಕೆ, ಉದಾಹರಣೆಗೆ ಕಾರ್ಬನ್ ಅನ್ನು ಕ್ಯಾಪಿಟಲ್ C ಇಂದ ಸೂಚಿಸ್ತೇವೆ. ಅದೇ ಕೋಬಾಲ್ಟ್ C ಮತ್ತು ಸ್ಮಾಲ್ ಲೆಟರ್ O ಅನ್ನು ಸೂಚಿಸ್ತೇವೆ. ಸೋಡಿಯಂ S ಹಾಕುವುದಿಲ್ಲ, Na ಹಾಕ್ತೇವೆ. ಕ್ಲೋರಿನಿಗೆ C ಮತ್ತು L ಅನ್ನು ಸೇರಿಸ್ತೇವೆ, ಯಾಕೆ ಆಲ್ರೆಡಿ ಅಲ್ಲಿ C ಅನ್ನು ಕೊಟ್ಟಾಗಿದಲ್ಲ. ಇದನ್ನೆಲ್ಲ ನಾನು ಧಾತುಗಳ ಸಂಕೇತಗಳು, ಸೂತ್ರಗಳು ಅಂತ ಇದ್ದ ಪಾಠದಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ನೋಡುವ. ಸಂಕೇತದ ನೆನಪಿಟ್ಕೊಳ್ಬೇಕಂತ ಕೆಲವು ಪಾಯಿಂಟ್ಸ್ ಅನ್ನು ಇಲ್ಲಿ ನೆನಪಿಸುವುದಷ್ಟೇ. ಸಂಕೇತದ ಮೊದಲ ಅಕ್ಷರ ಯಾವಾಗ್ಲೂ ದೊಡ್ಡ ಅಕ್ಷರ ಬರಿಬೇಕು. ದ ಫಸ್ಟ್ ಲೆಟರ್ ಆಫ್ ಎ ಸಿಂಬಲ್ ಇಸ್ ಆಲ್ವೇಸ್ ರಿಟನ್ ಆಸ್ ಎ ಕ್ಯಾಪಿಟಲ್ ಲೆಟರ್ ಅಥವಾ ಅಪ್ಪರ್ ಕೇಸ್ ಅಲ್ಲಿ ಬರಿಬೇಕು, ದೊಡ್ಡ ಅಕ್ಷರದಲ್ಲೇ ಬರಿಬೇಕು. ಅಂಡ್ ದ ಸೆಕೆಂಡ್ ಲೆಟರ್ ಆಸ್ ಎ ಸ್ಮಾಲ್ ಲೆಟರ್ ಅಥವಾ ಲೋವರ್ ಕೇಸ್. ಓಕೆ, ಎರಡನೇ ಅಕ್ಷರವನ್ನು ಸಣ್ಣ ಅಕ್ಷರದಲ್ಲಿ, ಅಂದ್ರೆ C ಮತ್ತು L ಬರೆಯುವಾಗ L ಕ್ಯಾಪಿಟಲ್ ಬರೀಬಾರ್ದು, C ಮಾತ್ರ ಕ್ಯಾಪಿಟಲ್, L ಸ್ಮಾಲ್ ಲೆಟರೇ ಬರಿಬೇಕು ಅಂತ. ಅನೇಕ ಸಂಕೇತಗಳು ಇಂಗ್ಲಿಷ್ನಲ್ಲಿ ಧಾತುವಿನ ಹೆಸರಿನ ಮೊದಲ ಅಥವಾ 2 ಅಕ್ಷರ. ಅಂದ್ರೆ ಮೆನಿ ಆಫ್ ದ ಸಿಂಬಲ್ಸ್ ಆರ್ ದ ಫಸ್ಟ್ 1 or 2 letters of the element's name in ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ, ಅಥವಾ ಕೆಲವೊಂದು ಸಂದರ್ಭದಲ್ಲಿ 2 ಮೊದಲು ಮತ್ತು ಎರಡನೇದು ಅಥವಾ ಒತ್ತಕ್ಷರ, ಈ ತರದಲ್ಲಿ ತಗೊಳ್ತೇವೆ ನಾವು. ಉದಾಹರಣೆಗೆ ಬ್ರೋಮಿನ್, ಅಲ್ಲಿ ಬೋರಾನಿಗೆ ಕ್ಯಾಪಿಟಲ್ B ಕೊಟ್ಟಾಗಿದೆ, ಹಾಗಾಗಿ ಬ್ರೋಮಿನಿಗಾಗೂ ಏನ್ ಮಾಡ್ತೇವೆ, ಕ್ಯಾಪಿಟಲ್ B ಮತ್ತು ಸ್ಮಾಲ್ r ಕೊಡ್ತೇವೆ. ಓಕೆ, ಕ್ಯಾಪಿಟಲ್ C ಆಗ್ಲೇ ಹೇಳಿದೆ ನಾನು, ಕಾರ್ಬನ್ಗೆ ಕೊಟ್ಟಾಗಿದೆ, ಹಾಗಾಗಿ ಕೋಬಾಲ್ಟ್ಗೆ ಕ್ಯಾಪಿಟಲ್ C ಮತ್ತು O ಕೊಡ್ತೇವೆ. ಇದು ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಅಥವಾ ಒತ್ತಕ್ಷರ ಅಥವಾ ಮಧ್ಯದ ಅಕ್ಷರ, ಎರಡನೇ ಅಕ್ಷರ ಈ ರೀತಿ. ನಿಕ್ಕೆಲ್ N ಕ್ಯಾಪಿಟಲ್ ಕೊಟ್ಟಾಗಿದೆ, I ಸ್ಮಾಲ್ ಲೆಟರ್. ಓಕೆ, ಈ ರೀತಿ.
ನೈಟ್ರೋಜನ್ಗೆ ಕ್ಯಾಪಿಟಲ್ ಏನು ಕೊಟ್ಟಿದ್ದಲ್ಲ, ಹಾಗಾಗಿ ಮೆನಿ ಆಫ್ ದ ಸಿಂಬಲ್ಸ್ ಆರ್ ದ ಫಸ್ಟ್ 1 or 2 letters ಆಫ್ ಎಲಿಮೆಂಟ್ಸ್ ನೇಮ್ ಇನ್ ಇಂಗ್ಲಿಷ್. ನೆನ್ಪಿಟ್ಕೊಳ್ಳಿ, ಅಂದ್ರೆ ಯಾವದೆಲ್ಲ ವಿಧಾನಗಳಿಂದ ನಾವು ಈ ಸಂಕೇತಗಳನ್ನು ಬರ್ದಿದ್ದೇವೆ ಅಂತ. ಎರಡನೇದಾಗಿ ಕೆಲವು ಸತಿ ಏನ್ ಮಾಡ್ತೇವೆ, ಅದು ಅಲ್ಲಿ ಆಗಿದೆ. ಉದಾಹರಣೆಗೆ ಬೇರೆ ಯಾವ್ದಾದ್ರು ನಾನು ಕೊಟ್ಟಿದ್ದೇನೆ, ನಾನು ಆಲ್ರೆಡಿ ನಿಮಗೆ ಫ್ಲೋರಿನ್ ಇದ್ದೆ, ಫ್ಲೋರಿನಿಗೆ ಎಫ್ ಕ್ಯಾಪಿಟಲ್ ತಕೊಂಡಾಗಿದೆ. ನಾವು ಅಲ್ಲಿ ಪುನಃ ಕಬ್ಬಿಣಕ್ಕೆ ಯಾವ್ದು ತಕೊಳ್ಳೋದು, ಅದಕ್ಕೂ ಆಗ ಫೆರಸ್ ತಕೊಂಡೆವು. ಓಕೆ, ಈ ರೀತಿಯಲ್ಲೇ ತಕೊಳ್ಳೋದು. ಅಯೋಡಿನ್ ತಕೊಂಡಾಗಿದೆ, ಹಾಗಾಗಿ ಅಯೋನಿಗೆ ಅದನ್ನು ಪುನಃ ತಕೊಳ್ಳಿಕ್ ಆಗುದಿಲ್ಲ. ಅದಕ್ಕೆ ಏನ್ ಮಾಡಿದ್ದು, ಕಬ್ಬಿಣ ಸಂಕೇತ ಲ್ಯಾಟಿನ್ ಹೆಸರಿನಲ್ಲಿ ಫೆರಮ್, ಲ್ಯಾಟಿನ್ ಅಲ್ಲಿ ಫೆರಮ್ ಹೇಳ್ತೇವಲ್ಲ, ಹಾಗಾಗಿ ಎಫ್ ಇ ಅಂತ ತಕೊಂಡಿದೆ. ಓಕೆ, ಪುನಃ ಎಫ್ ತಕೊಳ್ಳಿಕ್ ಆಗೋದಿಲ್ಲ, ಅಲ್ಲಿ ಫ್ಲೋರಿನಿಗೆ ಕೊಟ್ಟಿದೆ. ಹಾಗಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ದ ಸಿಂಬಲ್ ಆಫ್ ಅಯರ್ನ್ ಇಸ್ ಎಫ್ ಇ ಫ್ರಮ್ ಇಟ್ಸ್ ಲ್ಯಾಟಿನ್ ನೇಮ್ ಫೆರಮ್. Okay, the other symbols have been taken from the names of elements in Latin, German or Greek. Latin, German, Greek ಅಲ್ಲಿ ಏನು ಹೆಸರಿದೆ ಆ ಎಲಿಮೆಂಟಿಗೆ ಅಥವಾ ಧಾತುವಿಗೆ ಅದರಿಂದ ಅಕ್ಷರಗಳನ್ನು ತಕೊಂಡಿದ್ದಾರೆ, ಇಂಗ್ಲಿಷ್ ಅಕ್ಷರದ ಹಾಗೆ. ಉದಾಹರಣೆಗೆ ಸೋಡಿಯಂ, ನೇಟ್ರಿಯಂ ಅಂತ ಇಂಗ್ಲಿಷ್ ಇದು ಲ್ಯಾಟಿನ್ ಹೆಸರು ಅದರದ್ದು. ಹಾಗಾಗಿ ಅಲ್ಲಿ ಏನ್ ಮಾಡಿದೆ, ಎನ್ ಎ ಅಂತ ತಕೊಂಡಿದೆ. ಎನ್ ನೈಟ್ರೋಜನ್ಗೆ ಕೊಟ್ಟಿದಲ್ಲ, ಹಾಗಾಗಿ ಎನ್ ಎ ತಕೊಂಡಿದೆ. ಓಕೆ, ಕ್ಯಾಲ್ಸಿಯಂಗೆ, ಪೊಟ್ಯಾಸಿಯಂಗೆ ಕೆ ತಕೊಂಡಿದೆ, ಅಂದ್ರೆ ಕೇಲಿಯಂಗೆ ಪೊಟ್ಯಾಸಿಯಂ. ಅಲ್ಲಿ ಫಾಸ್ಫರಸ್ಗೆ ಪಿ ತಕೊಂಡಿದಲ್ಲ, ಹಾಗಾಗಿ ಇಲ್ಲಿ ಪೊಟ್ಯಾಸಿಯಂಗೆ ಪುನಃ ಪಿ ಓ, ಅದೆಲ್ಲ ಪೊಲೋನಿಯಂಗೆ ಪಿ ಓ ತಕೊಂಡಿದೆ. ಹಾಗಾಗಿ ಏನ್ ಮಾಡೋದು, ಪೊಟ್ಯಾಸಿಯಂಗೆ ಕೇಲಿಯಂ ಇಂದ, ಅಂದ್ರೆ ಮೊದಲು ಸಿಕ್ಕಿದ್ದಕ್ಕೆಲ್ಲ ಇಂಗ್ಲಿಷ್ ಹೆಸರು ಕೊಟ್ಟಿದ್ದಾರೆ. ಆನಂತರ ಕಂಡುಹಿಡಿದಕ್ಕೆಲ್ಲ ಇಂಗ್ಲಿಷ್ ಹೆಸರನ್ನ ಆಲ್ರೆಡಿ ಕೊಟ್ಟಾಗಿದ್ದಲ್ಲ ಹೇಳ್ಕೊಂಡು ಲ್ಯಾಟಿನ್, ಗ್ರೀಕ್, ಬೇರೆ ಯಾವ್ದಾದ್ರಿಂದ ತಕೊಂಡಿದೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಸಂಕೇತಗಳು ಇಡೀ ವಿಶ್ವದಲ್ಲಿ ಒಂದೇ. ಓಕೆ, ನೀವೆಲ್ಲಿ ಹೋದ್ರೂ ಪೊಟ್ಯಾಸಿಯಂಗೆ ಕೆ ಎ ಸಂಕೇತ. ಈ ರೀತಿ ಕೆಲವು ಸಂದರ್ಭದಲ್ಲಿ ಹೊಸತಾಗಿ, ಅಂದ್ರೆ ಇನ್ನೂ ಆ ಧಾತುವನ್ನು ಕಂಡು ಹಿಡಿದು, ಅಂದ್ರೆ ಅದರ ಬಗ್ಗೆ ಎಲ್ಲ ಅಧ್ಯಯನ ನಡೆಸಿ ಹೆಸರು ಕೊಟ್ಟು ಎಲ್ಲ ಆಗದೇ ಇದ್ದಾಗ ಕೆಲವು ಸತಿ 3 ಅಕ್ಷರವನ್ನು ಕೊಡ್ತಾರೆ. ನೀವು ನೋಡಿರ್ಬೋದು, ಇದು ಆವರ್ತ ಕೋಷ್ಟಕ ಇದೆಯಲ್ಲ, ಆವರ್ತ ಕೋಷ್ಟಕದಲ್ಲಿ 108ರ ನಂತರದೆಲ್ಲ ಇದೆ, ಅದರಲ್ಲೆಲ್ಲ 3 ಅಕ್ಷರಗಳದ್ದಿದೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ಯುನೋ ಅಂತ ತಕೊಂಡು, ಉದಾಹರಣೆಗೆ ಯುನೋ ಅದು ಹ್ಯಾಸಿಯಂ ಅಥವಾ ಧಾತು ಯಾವುದು, 108 ಪರಮಾಣು ಸಂಖ್ಯೆ ಇರುವಂತದ್ದು, ಅದಕ್ಕೆಲ್ಲ ಆ ರೀತಿ ಕೊಡ್ತಾರೆ. 3 letter ಟೆಂಪರರಿ, ಅದು ಟೆಂಪರರಿ ಸಿಂಬಲ್, ಪರ್ಮನೆಂಟ್ ಅಲ್ಲ. ಟೆಂಪರರಿ ಸಿಂಬಲ್ ಮೇ ಬಿ ಅಸೈನ್ಡ್ ಟು ಎ ನ್ಯೂಲಿ ಸಿಂಥೆಸೈಸ್ಡ್ ಆರ್ ಯಟ್ ಟು ಸಿಂಥೆಸೈಸ್ಡ್ ಎಲಿಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಯುನೋ ಅಂದ್ರೆ UNO, ಕ್ಯಾಪಿಟಲ್ ಯು ತಗೊಳ್ತಾರೆ, ಎನ್ ಓ ತಗೊಳ್ತಾರೆ, ವಾಸ್ ಅ ಟೆಂಪರರಿ ಸಿಂಬಲ್ ಫಾರ್ ಹೆಸಿಯಂ ಎಲಿಮೆಂಟ್ 108, ಅದಕ್ಕೆ ಈಗ ಹೆಸರು ಕೊಟ್ಟಾಗಿದೆ. ವಿಚ್ ಹ್ಯಾಡ್ ದ ಟೆಂಪರರಿ ನೇಮ್ ಅನ್ನಿಲೋಕ್ಟಿಕಮ್ ಬೇಸ್ಡ್ ಆನ್ ದ ಡಿಜಿಟ್ ಆಫ್ ಇಟ್ಸ್ ಅಟಾಮಿಕ್ ನಂಬರ್. ಈ ರೀತಿ ಇಂತಹ ವಿಷಯಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾದ ಇನ್ನೊಂದು ಅಂಶ ಅಂದ್ರೆ, ಧಾತುವಿನ ಅಕ್ಷರಗಳಿಗೆ ಎಡಿಷನ್ ಆಗಿ ನಾವು ಕೆಲವು ವಿವರಣೆಗಳನ್ನು ಕೂಡ ನಾವು ನೋಡ್ತೇವೆ. ಯಾವ್ದಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ನೋಡಿರ್ಬೋದು, ಸೂಪರ್ ಸ್ಕ್ರಿಪ್ಟ್ ಅಥವಾ ಸಬ್ಸ್ಕ್ರಿಪ್ಟ್ ಆಗಿ, ಅಂದ್ರೆ ದೊಡ್ಡ ಮೇಲಿನ ಅಕ್ಷರ, ಕೆಳಗಿನ ಅಕ್ಷರಗಳು ದೊಡ್ಡ ಕ್ಯಾಪಿಟಲ್ ಅಲ್ಲಿ, ಈ ತರದಲ್ಲೆಲ್ಲ ಕೆಲವೊಂದಷ್ಟು ಇರ್ತದೆ. ಏನನ್ನು ಕೊಟ್ಟಿರುವುದಲ್ಲಿ ಐಸೋಟೋಪ್ ಇದ್ರೆ, ಅಯಾನೀಕರಣದ್ದು, ಆಕ್ಸಿಡೀಕರಣ ಸ್ಥಿತಿ ಅದರದ್ದು ಎಷ್ಟು, ಈ ತರದಲ್ಲೆಲ್ಲ ವಿವರಣೆಗಳನ್ನು ಸೇರಿಸಿಕೊಂಡು ಕೂಡ ನೀವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಬಹಳಷ್ಟು ವಿಷಯಗಳನ್ನು ಕಲ್ತುಕೊಳ್ತೀರಿ. ಬರೇ ಸಂಕೇತ ಸೂತ್ರ ಅಥವಾ ಬರೇ ಸಂಕೇತಗಳು, ಪರಮಾಣು ರಾಶಿ, ಪರಮಾಣು ಸಂಖ್ಯೆ ಮಾತ್ರ ಅಲ್ಲ, ನಿಮಗೆ ಅಲ್ಲಿ ಅಯಾನೀಕರಣ ಸ್ಥಿತಿ, ಆಕ್ಸಿಡೀಕರಣ ಸ್ಥಿತಿ ಎಲ್ಲವೂ ಅದರಲ್ಲಿ ಸಿಗ್ತದೆ ಅಲ್ವಾ. ಅದನ್ನು ಹೇಳಿದ್ದಿಲ್ಲಿ. ಇನ್ ಅಡಿಷನ್ ಟು ದ ಲೆಟರ್ಸ್ ಫಾರ್ ದ ಎಲಿಮೆಂಟ್ ಇಟ್ ಸೆಲ್ಫ್, additional details may be added to the symbol as superscript or subscripts, a particular isotope, ionization or oxidation state or other atomic detail. ಇದಿಷ್ಟು ವಿಷಯಗಳಲ್ಲಿ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಇನ್ನೇನಾದ್ರೂ ಬೇಕು ಅಂತ ಇದ್ರೆ ಖಂಡಿತವಾಗಿ ಯಾವುದೇ ಮುಜುಗರ ಇಲ್ಲದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ನಾನು ಬೇರೆ ಇದರದ್ದು ಯಾವುದು ಪರಮಾಣುಗಳ ಬಗ್ಗೆ ಅಧ್ಯಯನಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದಾರಲ್ಲ, ಅದರ ಬಗ್ಗೆ ಎಲ್ಲ ನೆಕ್ಸ್ಟ್ ನಿಮಗೆ ಕೊಡ್ಲಿಕ್ಕಿದೆ. ಹಾಗಾಗಿ ಅದರ ಮೊದಲೇ ಈ ಪಾಠವನ್ನು ನೋಡ್ಕೊಂಡು ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಅಥವಾ ನೆಕ್ಸ್ಟ್ ಪಾಠ ಆದ ನಂತರ ಕೇಳಿದ್ರು ಪರವಾಗಿಲ್ಲ. ಓಕೆ,
ಆಲ್ ದ ಬೆಸ್ಟ್. ಚೆನ್ನಾಗಿ ಬರಿಬೇಕು, ಎಲ್ಲರೂ ಒಳ್ಳೆ ಅಂಕ ತೆಗೆದು ಪಾಸ್ ಆಗ್ಬೇಕು, ಅದೊಂದೇ ಉದ್ದೇಶಕ್ಕೆ ನಾನು ಈ ಪಾಠಗಳನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ಆಲ್ ದ ಬೆಸ್ಟ್. ಫ್ರೆಂಡ್ಸಿಗೆ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ನನಗೂ ಖುಷಿ ಆಗ್ತದೆ ನಿಮ್ಗೆ ಇಷ್ಟ ಆಯ್ತು ಅಂತ. ಖಂಡಿತವಾಗಿ ನಿಮ್ಮ ಗ್ರೂಪ್ಗಳಿದೆ ಅಲ್ವಾ, ಆ ಗ್ರೂಪ್ಗಳಿಗೆ ಕಳಿಸಿ, ಎಲ್ಲರಿಗೂ ಪ್ರಯೋಜನ ಆಗ್ಲಿ. ಓಕೆ, ಥ್ಯಾಂಕ್ ಯು.